ಸೊ ಎಲ್ಲರೂ ದೇವ್ರನ್ನ ಹುಡುಕ್ತಾರೆ. ಒಳ್ಳೆಯವರಿಂದ ಹಿಡಿದು ಕೆಟ್ಟವರಿಂದ ಹಿಡಿದು ಕಳ್ಳರವರೆಗೂ ಎಲ್ಲರೂ ಯಾರನ್ನ ಹುಡುಕ್ತಾರೆ? ದೇವ್ರನ್ನ ಹುಡುಕ್ತಾರೆ. ಆದರೆ ಇಲ್ಲಿ ದೇವ್ರನ್ನ ಹುಡುಕಕ್ಕೆ ಹೇಳಿಲ್ಲ, ರಾಜ್ಯನ ಹುಡುಕು ಅಂತ ಹೇಳಿದ್ರು. ಸೊ ಈ ರಾಜ್ಯನ ಹುಡುಕೋರ್ಗೆ ಮಾತ್ರ ಎಲ್ಲವೂ ಕೊಡಲ್ಪಡುತ್ತೆ ಅಂತ ಸತ್ಯವೇದ ಹೇಳುತ್ತೆ. ಸೊ ಸೀಕಿಂಗ್ ಗಾಡ್ ಅಲ್ಲ, ಸೀಕಿಂಗ್ ಕಿಂಗ್ಡಮ್. ನ್ಯೂ ಕವನೆಂಟ್ ಅಂದರೆ ಏನು ಗೊತ್ತಾ? ನ್ಯೂ ಅಗ್ರಿಮೆಂಟ್ ಏನು ಗೊತ್ತಾ? ನ್ಯೂ ಬೈಲ, ನ್ಯೂ ಅಗ್ರಿಮೆಂಟ್, ನ್ಯೂ ಪತ್ರ ಏನು ಬರೆದ್ರು ಗೊತ್ತಾ? ಇನ್ನು ಮುಂದೆ ನಿನ್ನ ಪಾಪಗಳನ್ನು ನಾನು ನೆನೆಸುವುದಿಲ್ಲ, ನಾನು ನಿನ್ನ ಪಾಪಗಳನ್ನೆಲ್ಲ ಕ್ಷಮಿಸಿದ್ದೀನಿ, ನೀನು ಆರೋಗ್ಯ ಹೊಂದೋದಕ್ಕೆ 100% ಯು ಆರ್ ಎಲಿಜಿಬಲ್, ನೀನು ಆಶೀರ್ವಾದವಾಗಿರೋದಕ್ಕೆ 100% ಎಲಿಜಿಬಲ್ ಅಂತ ಹೇಳಿ ಯೇಸು ಸ್ವಾಮಿ ಸೈನ್ ಹಾಕ್ಬಿಟ್ಟು ನ್ಯೂ ಕವನೆಂಟನ್ನು ಇವಾಗ ಎಲ್ಲರೂ ಈ ಚರ್ಚೆಗೆ ಕೊಟ್ಟಿದ್ದಾರೆ. ಕಮ್ ಆನ್ ಮೈ ಸನ್, ಓ ಮೈ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನಾನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಸೊ ದೇವ್ರ ಬಗ್ಗೆ ನಾವು ಎಷ್ಟು ಅರ್ಥ ಮಾಡ್ಕೊಳ್ತೀವೋ, ಎಷ್ಟು ತಿಳ್ಕೊಳ್ತೀವೋ, ನಮ್ಮ ಲೈಫು ಹಂಗೆ ಇರೋದು. ಸೊ ಮ್ಯಾನ್ ಈಸ್ ಡಿಸೈನ್ಡ್ ಬೈ ಇನ್ಫಾರ್ಮೇಷನ್ಸ್. ಈಗ ಇಲ್ಲಿ ಮ್ಯೂಸಿಕ್ ಬಾಸ್ ಅವ್ರನ್ನ ನಾವೇನು ಹೇಳ್ತೀವಿ? ಮ್ಯೂಸಿಷಿಯನ್ಸ್ ಅಂತ ಹೇಳ್ತೀವಿ. ಯಾಕೆ ಮ್ಯೂಸಿಷಿಯನ್ಸ್ ಅಂತ ಹೇಳ್ತೀವಿ ಅಂದರೆ ದೇ ಹ್ಯಾವ್ ನಾಲೆಡ್ಜ್ ಅಬೌಟ್ ಮ್ಯೂಸಿಕ್. ಒಬ್ಬರನ್ನ ಸೈಂಟಿಸ್ಟ್ ಅಂತೀವಿ, ಈ ಹ್ಯಾವ್ ಸೈನ್ಸ್ ನಾಲೆಡ್ಜ್. ಒಬ್ಬರನ್ನ ಇವರು ಡಾಕ್ಟರ್ ಅಂತ ಹೇಳ್ತೀವಿ, ಅವ್ರಿಗೆ ಔಷಧಿ ಬಗ್ಗೆ ನಾಲೆಡ್ಜ್, ಸೈನ್ಸ್. ಒಬ್ಬರನ್ನ ಕಳ್ಳ ಅಂತೀವಿ, ಅವ್ನಿಗೆ ಹೆಂಗೆ ಕಳ್ತನ ಮಾಡೋದು ಅನ್ನೋ ನಾಲೆಡ್ಜ್ ಇರ್ತೈತೆ. ಕೆಲವನ್ನ ರೌಡಿಗಳು ಅಂತೀವಿ, ಯಾಕಂದರೆ ಯಾರನ್ನ ಹೆಂಗೆ ಹೊಡಿಬೇಕು, ಯಾರನ್ನ ಹೆಂಗೆ ತಿವಿಬೇಕು ಅನ್ನೋ ಜ್ಞಾನ ಅವ್ರಿಗೆ ಇರ್ತೈತೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಟೈಟಲ್ ಇರುತ್ತೆ. ಒಬ್ಬ ಯಾರು ಅಂದರೆ ಅವನಿಗೆ ಯಾವುದ್ರ ಬಗ್ಗೆ ಜ್ಞಾನ ಇದೆಯೋ ಅದೇ ಅವನು. ಐ ಮೀನ್, ಸೊ ದೇವ್ರ ಬಗ್ಗೆ ನಮಗೆ ತಿಳುವಳಿಕೆ ಜ್ಞಾನ ಬರ್ತಾ ದೇವರು ಆಶೀರ್ವದಿಸುವಂಥ ದೇವರು, ಪ್ರಾಸ್ಪರಿಟಿ ಕಮ್ಸ್ ಫ್ರಮ್ ಗಾಡ್ ಅನ್ನೋ ಜ್ಞಾನ ತಿಳುವಳಿಕೆ ಬರ್ತಾ ವಿ ವಿಲ್ ಬಿಕಮ್ ಪ್ರಾಸ್ಪರಸ್. ಮತ್ತಾಯನ ಬರೆದ ಪುಸ್ತಕ 6:33, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6 verse 33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಯಾವುದಕ್ಕಾಗಿ ತವಕ ಪಡಬೇಕಂತೆ? ದೇವರ ರಾಜ್ಯಕ್ಕಾಗಿ. ಇಂಗ್ಲೀಷಲ್ಲಿ ಹೇಳುತ್ತೆ ಸೀಕ್ ಫಸ್ಟ್ ದ ಕಿಂಗ್ಡಮ್. ಸೀಕ್ ಫಸ್ಟ್ ದ ಕಿಂಗ್ಡಮ್. ನೋಡಿ, ನಾವೆಲ್ಲ ಏನು ಹೇಳ್ತೀವಿ ಗೊತ್ತಾ? ದೇವ್ರನ್ನ ಹುಡುಕ್ರಿ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದರಲ್ಲಿ ಏನು ಒಂದು ರೆವಲ್ಯೂಷನ್ ಇದೆ ಅಂದರೆ, ಮೊದಲು ದೇವ್ರನ್ನ ಹುಡುಕಿ ಅಂತ ಹೇಳಿಲ್ಲ. ಯಾವ್ದನ್ನ ಹುಡುಕ್ಬೇಕಂತೆ? ರಾಜ್ಯನ ಹುಡುಕ್ಬೇಕಂತೆ. ರಾಜ ಬೇರೆ, ರಾಜ್ಯ ಬೇರೆ. ರಾಜನ ಹುಡುಕೋದು ಬೇರೆ, ರಾಜ್ಯನ ಹುಡುಕೋದು ಬೇರೆ. ಚೆನ್ನಾಗಿ ತಿಳ್ಕೊಳ್ಳಿ. ಸತ್ಯವೇದ ಹೇಳುತ್ತೆ ಸೀಕ್ ದ ಕಿಂಗ್ಡಮ್ ಫಸ್ಟ್, ನಾಟ್ ಸೀಕ್ ಗಾಡ್. ಸೊ ಈ ರೆವಲ್ಯೂಷನು ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಹೌದಲ್ವಾ? ದೇವ್ರ ವಾಕ್ಯ ಹೇಳುತ್ತೆ ದೇವರ ರಾಜ್ಯಕ್ಕಾಗಿ ತವಕ ಪಡಿ. ಸೀಕ್ ಕಿಂಗ್ಡಮ್, ನಾಟ್ ಗಾಡ್. ಆಲ್ ಥಿಂಗ್ಸ್ ಶಾಲ್ ಬಿ ಆ್ಯಡೆಡ್ ಟು ಯು. ಆಲ್ ಥಿಂಗ್ಸ್ ಶಾಲ್ ಬಿ ಆ್ಯಡೆಡ್ ಫಾರ್ whom? Not to the people who seek God. The people who seek the kingdom. Oh my God. ದೇವ್ರನ್ನ ಹುಡುಕೋವ್ರಿಗೆ ಎಲ್ಲ ಕೊಡ್ತೀನಿ ಅಂತ ಹೇಳಿಲ್ಲ. ದೇವ್ರ ರಾಜ್ಯನ ಹುಡುಕ್ಬೇಕಂತೆ. ರಾಜ್ಯ ಬೇರೆ, ರಾಜ ಬೇರೆ. ನೋಡಿ, ಇದಕ್ಕೇನು ಡಿಫ್ರೆನ್ಸ್ ಗೊತ್ತಾ? ಇವಾಗ ದೇವ್ರನ್ನ ಹುಡುಕೋದು ಎಲ್ಲರೂ ಹುಡುಕ್ತಾರೆ. ನೋಡಿ, ಒಂದು ಕಷ್ಟ ಬಂದರೆ ಯಾರ ಹತ್ರ ಹೋಗ್ತೀವಿ? ದೇವ್ರ ಹತ್ರನೂ ಹೋಗ್ತೀವಿ. ಕಳ್ತನ ಮಾಡೋಕ್ಕಿಂತ ಮುಂಚೆ ದೇವ್ರನ್ನ ಕೈ ಮುಕ್ಕೊಂಡೇ ಹೋಗ್ತಾನೆ. ದೇವ್ರೇ, ಇವತ್ತು ಹೋಗ್ತಾಯಿದ್ದೀನಿ, ಯಾವುದಾದ್ರು ಸಿಕ್ಕದಾರ ಮಾಡಿ ಅಂತ. ಈಗ ಒಂದು ಡಾಕ್ಟ್ರೂ ದೇವ್ರ ಹತ್ರ ಬೇಡ್ಕೊಂಡೇ ಹೋಗ್ತಾನೆ, ದೇವರೇ ಇವತ್ತು ಒಳ್ಳೆ ಪೇಷಂಟನ್ನ ಕಳಿಸ್ಕೊಡು ಅಂತ. ನಾವೆಲ್ಲ ಏನು ಪ್ರೇಯರ್ ಮಾಡ್ತೀವಿ? ಯಾರೂ ಪೇಷಂಟೇ ಆಗಬಾರ್ದು ಅಂತೀವಿ. ಈಗ ಡಾಕ್ಟ್ರ್ ಹೆಂಗೆ ಪ್ರೇಯರ್ ಮಾಡಬೇಕು? ನಾವು ಆರೋಗ್ಯವಾಗಿರಬೇಕು ಅಂತ ಪ್ರೇಯರ್ ಮಾಡ್ತೀವಿ. ಈಗ ಡಾಕ್ಟ್ರ್ ಹೆಂಗೆ ಪ್ರೇಯರ್ ಮಾಡಬೇಕು? ದೇವರೇ, ಯಾರಿಗಾದರೂ ಸ್ವಲ್ಪ ಕಾಯಿಲೆ ಕೊಟ್ಟು ಕಳಿಸ್ಕೊಡು ನನಗೆ. ಯಾಕೊತ್ತಾ? ಕಾಯಿಲೆ ಇರೋರು ಬಂದ್ರೇ ಅವ್ರ ಕಾಸು ಅಲ್ವಾ? ಸೊ ಎಲ್ಲರೂ ಅವ್ರವ್ರ ಕಸಬುಗಳಲ್ಲಿ ಅವ್ರವ್ರ ಪ್ರೇಯರ್ ಮಾಡ್ಕೊಳ್ತಾರೆ. ಕಳ್ತನ ಮಾಡೋನು ಪ್ರೇಯರ್ ಮಾಡ್ತಾನೆ, ಏಮಾರ್ಸಕ್ಕೆ ಹೋಗೋನು ಪ್ರೇಯರ್ ಮಾಡ್ತಾನೆ, ಲೋನ್ ತೊಗೊಳಕ್ಕೆ ಹೋಗೋನು ಪ್ರೇಯರ್ ಮಾಡಿಬಿಟ್ಟೆ ಹೋಗ್ತಾನೆ.
ಸೊ ಎಲ್ಲರೂ ದೇವ್ರನ್ನ ಹುಡುಕ್ತಾರೆ. ಒಳ್ಳೆಯವರಿಂದ ಹಿಡಿದು ಕೆಟ್ಟವರಿಂದ ಹಿಡಿದು ಕಳ್ಳರವರೆಗೂ ಎಲ್ಲರೂ ಯಾರನ್ನ ಹುಡುಕ್ತಾರೆ? ದೇವ್ರನ್ನ ಹುಡುಕ್ತಾರೆ. ಆದರೆ ಇಲ್ಲಿ ದೇವ್ರನ್ನ ಹುಡುಕಕ್ಕೆ ಹೇಳಿಲ್ಲ, ರಾಜ್ಯನ ಹುಡುಕು ಅಂತ ಹೇಳಿದ್ರು. ಸೊ ಈ ರಾಜ್ಯನ ಹುಡುಕೋರ್ಗೆ ಮಾತ್ರ ಎಲ್ಲವೂ ಕೊಡಲ್ಪಡುತ್ತೆ ಅಂತ ಸತ್ಯವೇದ ಹೇಳುತ್ತೆ. ಸೊ ಸೀಕಿಂಗ್ ಗಾಡ್ ಅಲ್ಲ, ಸೀಕಿಂಗ್ ಕಿಂಗ್ಡಮ್. ಸೊ ಗಾಡ್ ಕಾನ್ಷಿಯಸ್ ಬೇರೆ, ಕಿಂಗ್ಡಮ್ ಕಾನ್ಷಿಯಸ್ ಬೇರೆ. ದೇವರೇ ನನ್ನನ್ನು ಆಶೀರ್ವದಿಸು, ನಾನು ಅನೇಕರಿಗೆ ಆಶೀರ್ವಾದವಾಗಿ ಇರಬೇಕು ಅನ್ನೋರನ್ನ ದೇವರು ಆಶೀರ್ವದಿಸ್ತಾರೆ. ಅದಕ್ಕೆ ಇಲ್ಲಿ ಸತ್ಯವೇದ ಹೇಳುತ್ತೆ, ಆಲ್ ದೀಸ್ ಥಿಂಗ್ಸ್ ಶಾಲ್ ಬಿ ಆ್ಯಡೆಡ್ ಟು ಯು ವೆನ್ ಯು ಸೀಕ್ ದ ಕಿಂಗ್ಡಮ್. ಆಮೆನ್. ಕಿಂಗ್ಡಮ್ ಅಂದರೆ ಏನು? ಈಗ ಹಳೆ ಕಾಲದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ದಾವೀದನ ಏನು ಹೇಳ್ತಾನೆ, ನಾನು ದೇವ್ರಿಗಾಗಿ ಒಂದು ಆಲಯ ಕಟ್ಟಬೇಕು, ಯಾರ್ಯಾರೆಲ್ಲ ಎಷ್ಟೆಷ್ಟು ಆಗುತ್ತೆ ಎತ್ಕೊಂಬಂದು ಕೊಡಿ ಅಂದರು ಅಲ್ವಾ. ಸೊ ದಾವೀದನ ಜೊತೆ ಇದ್ದವರೆಲ್ಲರೂ ಏನು ಮಾಡಿದ್ರಂತೆ, ಸಂತೋಷವಾಗಿ ಮನಪೂರ್ವಕವಾಗಿ ತೊಗೊಂಬಂದು ಕೊಟ್ರಂತೆ. ಏನಕ್ಕಾಗಿ? ಆಲಯ ಕಟ್ಟೋದಕ್ಕಾಗಿ. ಸೊ ಬೈಬಲ್ ಹೇಳುತ್ತೆ ದೇ ಕೇಮ್ ವಿಲ್ಲಿಂಗ್ಲಿ. ಸೊ ಈಗ ಹೊಸ ಒಡಂಬಡಿಕೆಯಲ್ಲಿ ಆರ್ ವಿ ಬಿಲ್ಡಿಂಗ್ ದ ಟೆಂಪಲ್? ದಾವೀದನ ಅವಾಗ ಹೇಳ್ತಾನೆ ಮನಪೂರ್ವಕವಾಗಿ ತೊಗೊಂಬನ್ನಿ, ಏನು ಕಟ್ಟೋಣ? ಆಲಯನ ಕಟ್ಟೋಣ ಅಂತ. ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ಟೆಂಪಲ್ ಕಟ್ತೀವ, ಮತ್ತು ಇವಾಗ ಕಾಸು ಕಾಣಿಕೆ ಕೊಡಿ, ದೇವ್ರ ರಾಜ್ಯಕ್ಕಾಗಿ ಕೊಡಿ, ದೇವ್ರಿಗಾಗಿ ಕೊಡಿ ಅಂತ ಹೇಳ್ತೀವಲ್ಲ, ಇದು ಯಾವುದನ್ನು ಕಟ್ಟೋದಕ್ಕಾಗಿ? ನೋಡಿ, ಹಳೆ ಒಡಂಬಡಿಕೆಯಲ್ಲೂ ದೇ ವರ್ ಬಿಲ್ಡಿಂಗ್ ದ ಟೆಂಪಲ್. ಇವನ್ ಇನ್ ದ ನ್ಯೂ ಟೆಸ್ಟಿಮೆಂಟ್ ವಿ ಆರ್ ಬಿಲ್ಡಿಂಗ್ ದ ಟೆಂಪಲ್. ಹೆಂಗೆ ಅಂದರೆ, ಯು ಆರ್ ದ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್. ಸೊ ಪೀಪಲ್ ಆರ್ ದ ಟೆಂಪಲ್. ಸೊ ಒಬ್ಬ ಮನುಷ್ಯನೇ ದೇವರ ಆಲಯ. ಸೊ ರಾಜ್ಯ ಅಂದರೆ ಏನು ಗೊತ್ತಾ? ನಾವೆಲ್ಲ ಹೇಗಾದರೂ ಮಾಡಿ ಇನ್ನೊಬ್ಬರನ್ನ ರಕ್ಷಣೆಯಲ್ಲಿ ತೊಗೊಂಬರ್ಬೇಕು, ಇನ್ನೊಬ್ಬರನ್ನ ಸಭೆಗೆ ಕರ್ಕೊಂಬರ್ಬೇಕು, ಹೇಗಾದರೂ ಗಾಸ್ಪಲ್ ರೀಚ್ ಆಗಬೇಕು, ಹೇಗಾದರೂ ಒಬ್ಬ ರಕ್ಷಣೆ ಹೊಂದಬೇಕು ಅನ್ನೋದಕ್ಕಾಗಿಯೇ ಹೊಸ ಒಡಂಬಡಿಕೆಯಲ್ಲಿ ವಿ ಆರ್ ಬಿಲ್ಡಿಂಗ್ ದ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್. ಆಮೆನ್. ಸೊ ಹಳೆ ಒಡಂಬಡಿಕೆಯಲ್ಲಿ ಇಟ್ ವಾಸ್ ಬಿಲ್ಡಿಂಗ್. ನ್ಯೂ ಕವರ್ನೆಂಟಲ್ಲಿ ಯು ಆರ್ ದ ಬಿಲ್ಡಿಂಗ್. ಆಮೆನ್. ಒಬ್ಬ ಮನುಷ್ಯ ಒಳಗಡೆ ಬಂದಿದ್ದ ತಕ್ಷಣ ನಾವೇನು ಹೇಳ್ತೀವಿ? ಯು ಆರ್ ದ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್. ಸೊ ಈ ಥರ ಎಷ್ಟೋ ಜನ ಆಚೆಗಡೆ ಇದ್ದಾರೆ. ಇವರೆಲ್ಲರೂ ಬರಬೇಕು, ಇವರೆಲ್ಲ ರಕ್ಷಣೆ ಹೊಂದಬೇಕು, ದೇವ್ರು ನಮ್ಮನ್ನು ಆಶ್ರಯಿಸಬೇಕು, ದೇವ್ರಿಗಾಗಿ ನಿಲ್ಲಬೇಕು, ದೇವ್ರ ರಾಜ್ಯನ ಕಟ್ಟಬೇಕು, ದೇವ್ರ ಸೇವೆ ಮಾಡಬೇಕು, ಸೇವೆಗಾಗಿ ಕೊಡಬೇಕು ಅನ್ನೋದು ವಿ ಆರ್ ಬಿಲ್ಡಿಂಗ್ ದ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್. ಸೊ ಈ ರೀತಿ ಯೋಚನೆ ಮಾಡೋರೇ ಸೀಕಿಂಗ್ ಕಿಂಗ್ಡಮ್. ಸೊ ದೇವ್ರ ವಾಕ್ಯ ಹೇಳುತ್ತೆ, ದೇವ್ರನ್ನ ಹುಡುಕ್ರಿ ಕೊಡ್ತೀನಿ ಅಂತ ಹೇಳಿಲ್ಲ, ದೇವ್ರ ರಾಜ್ಯನ ಹುಡುಕಿ ಇವೆಲ್ಲವೂ ನಿಮಗೆ ಸಿಗುವುದು. ಯಾವುದು? ನೀನು ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ಯಾವಾಗ ಸಿಗುತ್ತೆ? ವೆನ್ ಯು ಆರ್ ಟ್ರೈಂಗ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಆಲ್ವೇಸ್ ಯು ಶುಡ್ ಬಿ ಕಿಂಗ್ಡಮ್ ಮೈಂಡೆಡ್. ಹೇಗಾದರೂ ರಕ್ಷಣೆ ಹೊಂದಬೇಕು, ಒಬ್ರು ಹೇಗಾದರೂ ಚರ್ಚೆಗೆ ಬರಬೇಕು, ಹೇಗಾದರೂ ಅವನ ಆತ್ಮ ರಕ್ಷಣೆ ಹೊಂದಬೇಕು. ನೋಡಿ, ಫೋಕಸಿಂಗ್ ಆನ್ ಪೀಪಲ್ ಈಸ್ ಬಿಲ್ಡಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ಆಮೇನ್. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಏನಕ್ಕೆ ಮಾತಾಡ್ತಾ ಇದ್ದೀನಿ? ಐ ಆಮ್ ಬಿಲ್ಡಿಂಗ್ ದ ಟೆಂಪಲ್. ಇಲ್ಲಿಗಾಗಿ ಎಲ್ಲರೂ ಮ್ಯೂಸಿಕ್ ಎಲ್ಲ ಬಾರಿಸ್ತಾ ಇದ್ದಾರೆ. ದೇ ಆರ್ ಬಿಲ್ಡಿಂಗ್ ದ ಟೆಂಪಲ್. ಆಮೇನ್. ಯಾಕೆ ಇಲ್ಲಿ ಕಾಣಿಕೆ ದಶಮಾಂಶ ಎತ್ತೀವಿ? ಟು ಬಿಲ್ಡ್ ದ ಕಿಂಗ್ಡಮ್. ಏನಕ್ಕೆ ಕ್ಯಾಮ್ರಾ ಇಲ್ಲಿ? ಟು ಬಿಲ್ಡ್ ದ ಕಿಂಗ್ಡಮ್. ಏನಕ್ಕೆ ಇಲ್ಲಿ ಲೈಟಿಂಗ್ಸು? ಟು ಬಿಲ್ಡ್ ದ ಕಿಂಗ್ಡಮ್. ಏನಕ್ಕೆ ಚರ್ಚೆಲ್ಲ ಕ್ಲೀನ್ ಮಾಡ್ತೀವಿ? ಎಲ್ಲರೂ ಬಂದು ಕುಂತ್ಕೊಬೇಕು. ಟು ಬಿಲ್ಡ್ ದ ಕಿಂಗ್ಡಮ್. ಏನಕ್ಕೆ ಚೇರೆಲ್ಲ ಅರೇಂಜ್ ಮಾಡ್ತೀವಿ? ವಿ ಆರ್ ಬಿಲ್ಡಿಂಗ್ ದ ಕಿಂಗ್ಡಮ್. ಎಲ್ಲರೂ ಈ ಕಿಂಗ್ಡಮ್ ಮೈಂಡ್ಸೆಟ್ಟಲ್ಲಿದ್ದು ದೇವರ ರಾಜ್ಯನ ಕಟ್ಟಬೇಕು, ಹೇಗಾದರೂ ದೇವ್ರಿಗಾಗಿ ಸೇವೆ ಮಾಡಬೇಕು, ದೇವ್ರಿಗೆ ಏನಾದರೂ ಮಾಡಬೇಕು ಅಂದರೆ ಯು ಆರ್ ಸೀಕಿಂಗ್ ದ ಕಿಂಗ್ಡಮ್. ದೇವ್ರನ್ನ ಮಾತ್ರ ಹುಡುಕ್ತಾ ಇದ್ದೀವಿ ಅಂದರೆ, ದೇವರೇ ನನಗೇನಾದರೂ ಕೊಡು, ದೇವರೇ ನನಗೊಂದು ಕೆಲಸ ಕೊಡು, ದೇವರೇ ಹೇಗಾದರೂ ಮದುವೆ ಆಗಬೇಕು, ದೇವರೇ ಹೇಗಾದರೂ ಮಕ್ಕಳಾಗಬೇಕು. ಇದು ದೇವ್ರನ್ನ ಹುಡುಕೋದು. ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ದೇವ್ರನ್ನ ಹುಡುಕೋದು. ದೇವರೇ ಹೇಗಾದರೂ ಇವತ್ತೊಂದು ಅದ್ಭುತ ನಡಿಬೇಕು, ಬಾಡಿಗೆ ಕಟ್ಟಬೇಕು, ದೇವ್ರನ್ನ ಹುಡುಕೋದು. ದೇವರೇ ನಾವೆಲ್ಲ ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು, ಇದು ದೇವ್ರನ್ನ ಹುಡುಕೋದು. ಬೇರೊಬ್ಬರು ಚೆನ್ನಾಗಿರಬೇಕು, ಬೇರೊಬ್ಬರು ಹೇಗಾದರೂ ಚರ್ಚಿಗೆ ಬರಬೇಕು, ಆಲಯ ಹೇಗಾದರೂ ಕಟ್ಟಲ್ಪಡಬೇಕು. ಬಿಲ್ಡಿಂಗ್ ದ ಕಿಂಗ್ಡಮ್.
ಸೊ ದೇವರು ಯಾರನ್ನ ಆಶೀರ್ವದಿಸ್ತಾರೆ ಅಂದರೆ, ನನ್ನನ್ನು ಆಶೀರ್ವದಿಸೋನಲ್ಲ, ನನ್ನನ್ನು ಆಶೀರ್ವದಿಸು, ಐ ಶುಡ್ ಬಿ ಎ ಬ್ಲೆಸ್ಸಿಂಗ್ ಟು ಅದರ್ಸ್ ಅಂದಾಗಲೇ ಆಲ್ ಥಿಂಗ್ಸ್ ವಿಲ್ ಬಿ ಆ್ಯಡೆಡ್ ಟು ಯು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ರಾಜ್ಯಕ್ಕಾಗಿ ನೋಡಿ ಒಬ್ಬರ ಕುಟುಂಬ, ಒಬ್ಬರ ಮನೆ, ನನಗಾಗಿ ಏನೆಲ್ಲ ಬಿಟ್ಟು ಬಂದು ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಬಂದರೂ ಅವ್ರನ್ನೆಲ್ಲ 100% ನಾನು ಆಶೀರ್ವದಿಸ್ತೀನಿ. 100 folds ಬ್ಲೆಸ್ಸಿಂಗ್. ಯಾಕೆ ಗೊತ್ತಾ? ದೇ ಆರ್ ಬಿಲ್ಡಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ಸೊ ಈ ವಾಕ್ಯನ ಕೇಳೋರು, ಈ ಸತ್ಯನ ಕೇಳೋರಿಗೆ ಎಲ್ಲರಿಗೂ ಕಿಂಗ್ಡಮ್ ಮೈಂಡ್ ಬರಲಿ. ವಿ ಆಲ್ ಆರ್ ಇನ್ ದ ವರ್ಕ್ ಆಫ್ ಬಿಲ್ಡಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ಆಮೇಲೆ ನಾವೆಲ್ಲರೂ ಸೇರಿ ದೇವ್ರ ರಾಜ್ಯನ ಕಟ್ತಾ ಇದ್ದೀವಿ ಅಷ್ಟೇ. ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬೇಕು, ಸೇವೆ ಮಾಡಬೇಕು, ಸೇವೆಗಾಗಿ ಕೊಡಬೇಕು. ನೋಡಿ, ಇದೆಲ್ಲ ನಮ್ಮ ಮೈಂಡ್ ಸೆಟ್ಟು. ಬಿಲ್ಡಿಂಗ್ ದ ಕಿಂಗ್ಡಮ್ ಆಫ್ ಗಾಡ್ ಅಂತ ನಮಗೆ ಬಂದಿದ್ದ ತಕ್ಷಣ ನಮ್ಗೆ ಹೆಂಗಿರುತ್ತೆ? ಕ್ವಶನ್ಸ್ ಬರೋಲ್ಲ. ಏನಕ್ಕೆ ಇವ್ರು ಕಾಸು ಕೇಳ್ತಾರೆ? ಕೆಲವ್ರು ಹೇಳ್ತಾರೆ ನೋಡಿ, ಇವ್ರೇನಕ್ಕೆ ಕಾಣಿಕೆ ಕೇಳ್ತಾರೆ, ಇವ್ರೇನಕ್ಕೆ ಕಾಸು ಕೇಳ್ತಾರೆ. ನೋಡಿ, ನಾವೆಲ್ಲ ದೇವ್ರ ರಾಜ್ಯನ ಕಟ್ತಾ ಇದ್ದೀವಿ ಅನ್ನೋ ಮೆಂಟಾಲಿಟಿ ಬಂದುಬಿಟ್ರೆ ಏನಕ್ಕೆ ಪ್ರಾಸ್ಪರಿಟಿ ಮಾತಾಡ್ತಾರೆ, ಏನಕ್ಕೆ ಇವ್ರು ಇದನ್ನು ಕೇಳ್ತಾರೆ, ಏನಕ್ಕೆ ಅವ್ರು ಅದು ಕಾಸು ಕೇಳ್ತಾರೆ, ಇಂಥ ಕ್ವಶನ್ಸ್ಗಳು ಬರೋದೇ ಇಲ್ಲ. ಯಾರು ಗೊತ್ತಾ? ಏನಕ್ಕೆ ಇವರು ಕಾಸು ಕೇಳ್ತಾರೆ, ಏನಕ್ಕೆ ಇವರು ಪ್ರಾಸ್ಪರಿಟಿ ಮಾತಾಡ್ತಾರೆ, ಏನಕ್ಕೆ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಅಂತ ಹೇಳೋ ಕಾನ್ಸೆಪ್ಟ್ ಅರ್ಥ ಆಗ್ತಾಯಿಲ್ಲ. ನೋಡಿ, ಅವ್ರಿಗಾಗಿ ಪರ್ಸ್ನಲ್ ಬ್ಲೆಸ್ಸಿಂಗ್ಸ್ ಅಲ್ಲ ಅದು. ವಿ ಶುಡ್ ಬಿ ಎ ಬ್ಲೆಸ್ಸಿಂಗ್ ಟು ಮೆನಿ. ನಾವು ಅನೇಕರಿಗೆ ಆಶೀರ್ವಾದವಾಗಿ ಇರಬೇಕು ಅನ್ನೋದೇ ದೇವ್ರ ಚಿತ್ತ. ಇದಕ್ಕಾಗಿಯೇ ದೇವ್ರು ನನ್ನನ್ನು, ನಿಮ್ಮನ್ನು ಆಶ್ವಸೋದು. ಇದಕ್ಕೆ ಮೇಲೂ ಇನ್ನೂ ಹೆಚ್ಚೆಚ್ಚಾಗಿ ದೇವರು ನನ್ನನ್ನು, ನಿಮ್ಮನ್ನು ಆಶ್ವಸ್ತಾರೆ. ಈ ಕಿಂಗ್ಡಮ್ ಮೆಂಟಾಲಿಟಿ ಇಲ್ಲದೆ ಇರೋರಿಗೇ ಯಾಕೆ ಕೊಡಬೇಕು, ಏನು ಕೊಡಬೇಕು, ನಾವು ಚರ್ಚಿಗೆ ಕೊಡಬೇಕಾ, ಬೈಬಲಲ್ಲಿ ಎಲ್ಲಿದೆ, ಕೊಡು ಅಂತ ಎಲ್ಲಿದೆ, ಇದೆಲ್ಲಿದೆ, ಅದಿಲ್ಲ, ಇದೆಲ್ಲ ಯಾಕೆ ಗೊತ್ತಾ ಹುಡ್ಕೋದು? ದೇ ಆರ್ ನಾಟ್ ಕಿಂಗ್ಡಮ್ ಮೈಂಡೆಡ್ ಪೀಪಲ್. ಇವರೆಲ್ಲ ದೇವ್ರ ರಾಜ್ಯಕ್ಕೆ ತಡೆ ಮಾಡೋ ಜನರು. ಸೊ ಕೊಡಬೇಕಾ ಬೇಡವಾ ಅನ್ನೋ ಕ್ವಶನ್ಸೇ ಇರಬಾರ್ದು. ದೇವ್ರ ವಾಕ್ಯನ ಕೇಳೋರು ಎಲ್ಲರೂ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು. ದೇವ್ರ ರಾಜ್ಯ ಎಸ್ಟಾಬ್ಲಿಷ್ ಆಗಬೇಕು. ಇನ್ನೂ ಅನೇಕ ಜನರು ರಕ್ಷಣೆ ಹೊಂದಬೇಕು. ಅನೇಕರು ದೇವ್ರನ್ನ ಅರಿತುಕೊಳ್ಳಬೇಕು. ಅದಕ್ಕಾಗಿ ನಾನು, ನೀವು ಎಲ್ಲರೂ ಕೆಲಸ ಮಾಡೋಣ, ದೇವ್ರ ರಾಜ್ಯದಲ್ಲಿ ಪಾಲ್ಗೊಳ್ಳೋಣ, ಸೇವೆ ಮಾಡೋಣ. ದೇವರು ಹೆಚ್ಚೆಚ್ಚಾಗಿ ನನ್ನನ್ನು, ನಿಮ್ಮನ್ನು ಆಶ್ವಸಲಿ. ಪ್ರೈಸ್ ದಿ ಲಾರ್ಡ್. ಸೊ ಹೋಲ್ ಪ್ರೀಚಿಂಗ್ ಈಸ್ ಆಲ್ ಅಬೌಟ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ಐ ಮೀನ್, ಸರಿ, ಇದು ಬೇರೆ ಇಂಟ್ರೊಡಕ್ಷನ್ ಮಾತ್ರನೇ ನಾನು ಕೊಟ್ಟಿದ್ದು. ಸೊ ನಾನು ಯಾಕೆ ಬ್ಲೆಸ್ಸಿಂಗ್ ಬಗ್ಗೆ, ಪ್ರಾಸ್ಪರಿಟಿ ಬಗ್ಗೆ, ಆಶೀರ್ವಾದದ ಬಗ್ಗೆ ನಾನು ಮಾತಾಡ್ತೀನಿ ಅಂದರೆ, ನೋಡಿ, ನಾವು ಯಾವುದು ಮಾತಾಡ್ತೀವೋ ಅವರ್ ಬಾಡಿ ವಿಲ್ ರಿಯಾಕ್ಟ್ ಫಾರ್ ದಟ್. ಅವರ್ ಮೈಂಡ್ ಸೆಟ್ ವಿಲ್ ರಿಯಾಕ್ಟ್ ಫಾರ್ ದಟ್. ಆಲ್ವೇಸ್ ಸ್ಪೀಕಿಂಗ್ ಪಾಸಿಟಿವ್. ಅವಾಗಲೂ ಪಾಸಿಟಿವ್ ಮಾತಾಡಿದ್ರೆ ನೋಡಿ, ಅವ್ರ ಲೈಫಲ್ಲಿ ಎಲ್ಲ ಪಾಸಿಟಿವ್ ಆಗೇ ಇರುತ್ತೆ. ಆಲ್ವೇಸ್ ಥಿಂಕಿಂಗ್ ನೆಗೆಟಿವೇ ಮಾತಾಡ್ತಾ ಇರೋದು ನೋಡಿ, ಎಲ್ಲ ನೆಗೆಟಿವೇ ನಡೀತಾ ಇರ್ತೈತೆ. ನಾನೇನು ಹೇಳ್ತಿದ್ದೆ, ಪಾಸಿಟಿವ್ ಮೈಂಡ್ ಸೆಟ್ ಬರಲಿ, ಆಗುತ್ತೆ, ನಡೆಯುತ್ತೆ, ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ ಅನ್ನೋದು ನಮ್ಮ ಮೈಂಡ್ ಸೆಟ್ಟಲ್ಲಿ ಯಾವಾಗಲೂ ಇರಬೇಕು. ಈಗ ನಾನು ಏನು ಹೇಳ್ತೀನೋ ಅವರ್ ಬಾಡಿ ವಿಲ್ ರಿಯಾಕ್ಟ್ ಲೈಕ್ ದಟ್. ಇವಾಗ ನಾನು ಹುಣ್ಸೆಹಣ್ಣಿನ ಬಗ್ಗೆ ಮಾತಾಡ್ತೀನಿ. ಒಣಗಿದ ಹುಣ್ಸೆಹಣ್ಣು ಮೇಲೆ ಸಿಪ್ಪೆಲ್ಲ ಹೆಂಗಿರುತ್ತೆ, ಒಣಗೋಗ್ಬಿಡುತ್ತೆ. ಅದರ ಒಳಗಡೆ ಹಣ್ಣಾಗಿರುತ್ತೆ ನೋಡಿ, ಅದನ್ನಿಟ್ಟು ಹಂಗೆ ಹೇಳಿದರೆ ನೀರು ಬರ್ತಾಯಿತ್ತ ಬಾಯಲ್ಲಿ, ಬರ್ಸ್ಬೋದು. ಯಾಕೆ? ನಾನು ಏನು ಹೇಳ್ತಾ ಇದ್ದೀನೋ ನಿಮ್ಮ ಬಾಡಿ ಏನು ಮಾಡ್ತಾಯಿದ್ದೆ, ರಿಯಾಕ್ಟ್ ಆಗ್ತೈತೆ. ಇವಾಗ ಒಂದು ನೆಲ್ಲಿಕಾಯಿ, ಅಪ್ಪ, ಆ ಥರ ನಾನು ಹಿಂಗೆ ತಿಂತಾ ಇದ್ದಂಗೆ ನಿಮ್ಗೆ ಏನಾಗ್ತೈತೆ, ಏನಪ್ಪ ಇದು ಅಂತ ನೋಡಿ. ಸ್ವಲ್ಪ ಆ ಸಲೈವ ನೀರೇನು ಮಾಡ್ತೈತೆ, ಬಾಯಿಂದ ಉತ್ಪತ್ತಿ ಆಗ್ತೈತೆ. ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಹೆಂಗೆ ಸಲೈವ ಕೆಮಿಕಲ್ಸ್ ನಿಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗ್ತೈತೆ, ಹೆಂಗೆ ಉತ್ಪತ್ತಿ ಆಯಿತು? ನಾನು ಹುಣ್ಸೆಹಣ್ಣಿನ ಬಗ್ಗೆ ಮಾತಾಡಿದ ತಕ್ಷಣ, ನೆಲ್ಲಿಕಾಯಿ ಬಗ್ಗೆ ಮಾತಾಡಿದ ತಕ್ಷಣ, ಅದು ನಂಗೆ ತಿಂತಾಯಿದ್ದೀನಿ ಅನ್ನೋಷ್ಟರಲ್ಲಿ ಏನಾಗ್ತೈತೆ, ಸೊ ಹೆಂಗಪ್ಪ ಇದು ಯಾಗೋದಾ? ನಾನೇನು ಹೇಳ್ತೀನೋ ಯುವರ್ ಬಾಡಿ ವಿಲ್ ರಿಯಾಕ್ಟ್ ಫಾರ್ ದ್ಯಾಟ್. ಅದಕ್ಕೇ ನಾನು ಹೀಲಿಂಗ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ, ಯುವರ್ ಬಾಡಿ ವಿಲ್ ರಿಯಾಕ್ಟ್ ಫಾರ್ ದ್ಯಾಟ್. ವೈ ಐ ಸ್ಪೀಕ್ ಪ್ರಾಸ್ಪರಿಟಿ, ಯುವರ್ ಬಾಡಿ ಆ್ಯಂಡ್ ಮೈಂಡ್ ವಿಲ್ ರಿಯಾಕ್ಟ್ ಫಾರ್ ದ್ಯಾಟ್. ಎಸ್, ಐ ಆಮ್ ಪ್ರಾಸ್ಪರಸ್, ಎಸ್, ಐ ಆಮ್ ಬ್ಲೆಸ್ಡ್ ಅಂತ. ಯಾಕೆ ಹೆಂಗೆ ಬರುತ್ತೆ ಅಂದರೆ, ಥ್ರೂ ಸ್ಪೀಕಿಂಗ್. ಸೊ ನಾನು ಏನು ಮಾತಾಡ್ತೀನೋ ನಿಮ್ಮ ಲೈಫ್ ಹಂಗೆ ಇರೋದು. ಅದಕ್ಕೇ
ಯಾವಾಗಲೂ ಆಶೀರ್ವಾದದ ಬಗ್ಗೆ, ಪಾಸಿಟಿವ್ ಬಗ್ಗೆ, ದೇವ್ರ ಕಾರ್ಯಗಳನ್ನು ಮಾಡ್ತಾರೆ ಅಂತೆಲ್ಲ ನಾನು ಯಾಕೆ ಮಾತಾಡ್ತೀನಿ ಅಂದರೆ, ನಿಮ್ಮ ಮೈಂಡ್ ಸೆಟ್ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇರ್ತೈತೆ. ಅದಕ್ಕೆ ನಾವು ಪರಿಸ್ಥಿತಿಗಳೆಲ್ಲ ನೋಡಬಾರ್ದು. ನೋಡಿ, ನಮ್ಮ ಲೈಫಲ್ಲಿ ಪರಿಸ್ಥಿತಿಗಳು ಒಂದು ವೇಳೆ ಹೆಂಗಿರುತ್ತೆ ಅಂದರೆ, ಎಲ್ಲನೂ ಎನಿಮೀಸ್ ಥರ ಇರುತ್ತೆ, ಎಲ್ಲನೂ ನಮಗೆ ಅಪೋಸಿಷನ್ ಥರ ಇರುತ್ತೆ. ಎಲ್ಲ ಪರಿಸ್ಥಿತಿಗಳು ಏನಪ್ಪ ಆಗುತ್ತೋ ಇಲ್ವೋ ಗೊತ್ತಿಲ್ವೇ, ನಡೆಯುತ್ತೋ ಇಲ್ವೋ ಗೊತ್ತಿಲ್ವೇ, ನನಗೆ ಅದ್ಭುತ ಆಗುತ್ತೋ ಇಲ್ವೋ ಗೊತ್ತಿಲ್ವೇ ಅನ್ನೋ ಕ್ವಶನಲ್ಲೇ ಇರುತ್ತೆ. ನಾನೇನು ಹೇಳ್ತೀನಿ, ಆಗುತ್ತೆ ಆಗುತ್ತೆ ಆಗುತ್ತೆ. ಎಲ್ಲಿ ಪಾಸ್ಟರ್, ಎಲ್ಲ ಕಡೆನೂ ನನಗೆ ಶತ್ರುಗಳೇ. ನಾನೇನು ಹೇಳ್ತೀನಿ ಗೊತ್ತಾ, ಎನಿಮೀಸ್ ಆರ್ ಬ್ಲೆಸ್ಸಿಂಗ್ಸ್ ಟು ಅಸ್. ಶತ್ರುಗಳು ನಮಗೆ ಒಂದು ಆಶೀರ್ವಾದ. ರಕ್ಷಣೆ ಹೆಂಗೆ ಬಂತು? ಸಾಲ್ವೇಷನ್ ನಾಟ್ ಓನ್ಲಿ ಥ್ರೂ ಹೀರೋ, ಆಲ್ ವಿಲನ್ ವರ್ಕ್ ಫಾರ್ ದಟ್. ಎಲ್ಲ ವಿಲನ್ಗಳು ಕೆಲಸ ಮಾಡ್ತೀವಿ. ಇವಾಗ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಾಯ್ಬೇಕಂದ್ರೆ ಯಾರು ಬೇಕಲ್ಲಿ? ಯಾರು ಇರಬೇಕಲ್ಲಿ? ಒಬ್ಬನ ಮಳೆ ಹೊಡೆಯಕ್ಕೆ ಬೇಕು, ಒಬ್ಬನ ಮುಳ್ಕಿರೀಟ ಇಡಕ್ಕೆ ಬೇಕು, ಒಬ್ಬನ ಚಾಟಿಯಲ್ಲಿ ಹೊಡೆಯಕ್ಕೆ ಬೇಕು, ಒಬ್ಬನ ಬಟ್ಟೆ ಕಿತ್ತಾಕಕ್ಕೆ ಬೇಕು. ಇವರೆಲ್ಲ ಯಾರು? ವಿಲನ್ಗಳು. ಸೊ ವಿಲನ್ಗಳು ಇದ್ದಿದ್ದಕ್ಕೇ ಹೀರೋ ನಮಗೆ ರಕ್ಷಣೆ ಕೊಟ್ಟಿದ್ದು. ಸೊ ಗಿವ್ ಥ್ಯಾಂಕ್ಸ್ ಫಾರ್ ಆಲ್ ದ ವಿಲನ್ಸ್. ಸೊ ಇವತ್ತು ನನ್ನ ಸಂದೇಶ, ಇನ್ನೂ ಹೆಚ್ಚಾಗಿ ನೀನು ದೇವ್ರಿಗಾಗಿ ನಿಲ್ಲುವಂತೆ, ದೇವ್ರಿಗಾಗಿ ಕಾರ್ಯ ಮಾಡುವಂತೆ ಸಹಾಯ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಸೊ ಬೈಬಲ್ ಹ್ಯಾಸ್ 2 ಕವನೆಂಟ್ಸ್. ಸತ್ಯವೇದ ಅನ್ನೋದು 2 ಒಡಂಬಡಿಕೆಗೆ ಸೇರಿದ್ದು. ಒಂದು ಹಳೆ ಒಡಂಬಡಿಕೆ, ಇನ್ನೊಂದು ಹೊಸ ಒಡಂಬಡಿಕೆ. 2 ಕವನೆಂಟ್ ಬಗ್ಗೆ ಇದೆ. ಏನು ಗೊತ್ತಾ? ಒಂದು ಬೈಲ್ಯಾಟ್ರಲ್ ಕವನೆಂಟ್, ಇನ್ನೊಂದು ಯೂನಿಲ್ಯಾಟ್ರಲ್ ಕವನೆಂಟ್. ಇದೆರಡಕ್ಕೂ ಏನು ಡಿಫ್ರೆನ್ಸ್ ಅಂತ ನಾನು ಹೇಳ್ತೀನಿ. ಓಲ್ಡ್ ಕವನೆಂಟ್ ಈಸ್ ಬೈಲ್ಯಾಟ್ರಲ್ ಕವನೆಂಟ್. ಹಳೆ ಒಡಂಬಡಿಕೆ ಬೈಲ್ಯಾಟ್ರಲ್ ಕವನೆಂಟ್. ಬೈಲ್ಯಾಟ್ರಲ್ ಕವನೆಂಟ್ ಅಂದರೆ ಏನು ಗೊತ್ತಾ? ಬೋತ್ ಪಾರ್ಟೀಸ್ ಹ್ಯಾವ್ ಆಬ್ಲಿಗೇಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಟು ಫುಲ್ಫಿಲ್, ಕ್ರಿಯೇಟಿಂಗ್ ಎ ಮ್ಯೂಚುವಲ್ ಅಗ್ರಿಮೆಂಟ್. ನನ್ನ ಕಡೆನೂ ನಿನ್ನ ಕಡೆನೂ ಇಬ್ಬರು ಸೇರಿ ಒಂದು ಅಗ್ರಿಮೆಂಟ್ ಆಗ್ತೀವಿ. ಆ ಪಾರ್ಟಿನೂ ಒಪ್ಪಬೇಕು, ಈ ಪಾರ್ಟಿನೂ ಒಪ್ಪಬೇಕು. ಇದು ಬೈಲ್ಯಾಟ್ರಲ್ ಕವನೆಂಟು. ಅಂದರೆ 2 ಕಡೆನೂ ಒಂದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ನೀನು ಇದನ್ನು ಮಾಡು, ನಾನು ಇದನ್ನು ಮಾಡ್ತೀನಿ, ನೋಡಿ ಇದನ್ನು ನೀನು ಮೀರಬಾರ್ದು, ನೋಡಿ ಇದನ್ನು ನಾನು ಮೀರಲ್ಲ, ನೀನು ಇದನ್ನು ಮಾಡಿದ್ರೆ ನಾನು ಇದು ಮಾಡ್ತೀನಿ. ಸೊ ಇದು ಬೈಲ್ಯಾಟ್ರಲ್ ಕವನೆಂಟು. ಇನ್ನೊಂದು ಯೂನಿಲ್ಯಾಟ್ರಲ್ ಕವನೆಂಟ್ ಅಂದರೆ ಏನು ಗೊತ್ತಾ? ಆ್ಯನ್ ಅಗ್ರಿಮೆಂಟ್ ವೇರ್ ಒನ್ ಪಾರ್ಟಿ ಮೇಕ್ಸ್ ಎ ಪ್ರಾಮಿಸ್ ಆರ್ ಕಮಿಟ್ಮೆಂಟ್ ವಿತೌಟ್ ರಿಕ್ವೈರಿಂಗ್ ಎನಿ ರೆಸಿಪ್ರೊಕಲ್ ಆ್ಯಕ್ಷನ್ ಆರ್ ಪ್ರಾಮಿಸ್ ಫ್ರಮ್ ದ ಅದರ್ ಪಾರ್ಟಿ. ಆ ಪಾರ್ಟಿ ಹೆಂಗೋ ಗೊತ್ತಿಲ್ಲ, ಇನ್ನೊಂದು ಪಾರ್ಟಿ ಬಗ್ಗೆ ಬೇಡ, ಈ ಪಾರ್ಟಿನೇ ಒಂದು ಅಗ್ರಿಮೆಂಟ್ ಹಾಕೊಳ್ಳೋದು. ದಿಸ್ ಈಸ್ ಕಾಲ್ಡ್ ಯೂನಿಲ್ಯಾಟ್ರಲ್ ಕವನೆಂಟ್. ಹಳೆ ಒಡಂಬಡಿಕೆ ಬೈಲ್ಯಾಟ್ರಲ್ ಕವನೆಂಟ್. ಧರ್ಮೋಪದೇಶ ಕಂಡ ಬರೆದ ಪುಸ್ತಕ 7ನೇ ಅಧ್ಯಾಯ 9ನೇ ವಾಕ್ಯ, ಡ್ಯೂಟರನಮಿ ಚಾಪ್ಟರ್ 7 ವರ್ಸ್ 9. ನೋಡಿ, ಇದು ಒಂದು ಹಳೆಯ ಒಡಂಬಡಿಕೆ, ಒಂದು ಒಪ್ಪಂದ. ಇದು ಒಂದು ಅಗ್ರಿಮೆಂಟ್, ಓಲ್ಡ್ ಕವನೆಂಟ್. ಹೆಂಗಂದರೆ, ನೀನು ಕರೆಕ್ಟ್ ಇದ್ದರೆ ನಾನು ಕರೆಕ್ಟಾಗಿ ಇರ್ತೀನಿ. ಇಫ್ ಯು ಆರ್ ಪರ್ಫೆಕ್ಟ್, ಐ ವಿಲ್ ಬಿ ಪರ್ಫೆಕ್ಟ್. ಇಫ್ ಯು ಒಬೇ, ಐ ವಿಲ್ ಬ್ಲೆಸ್. ಇದು ಈ ಕಡೆಯಿಂದ ಒಂದು ವಾಗ್ದಾನ. ಯೂನಿಲ್ಯಾಟ್ರಲ್ ಕವನೆಂಟ್ ಏನು? ಆದಿಕಾಂಡ ಬರೆದ ಪುಸ್ತಕ 15ನೇ ಅಧ್ಯಾಯ 8ರಿಂದ ಕನ್ನಡದಲ್ಲಿ ಓದಮ್ಮ. ಹೊತ್ತು ಮುಳುಗುತ್ತಿರುವಾಗ ಅಬ್ರಾಮನಿಗೆ ಗಾಢ ನಿದ್ರೆ ಹತ್ತಿತು, ಕಾರ್ಗತ್ತಲು ಅವನ ಮೇಲೆ ಕವಿಯಿತು, ಅವನು ಭಯಭ್ರಾಂತನಾದನು. ಈಗ ನಾನು ಇದನ್ನು ನಿಮ್ಗೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡ್ತಾರೆ. ಅಬ್ರಾಮನ್ ಕೇಳ್ತಾನೆ, ದೇವರೇ ನೀನು ಯಾವುದರಲ್ಲಿ ಇದನ್ನು ನಂಬಲಿ ನಾನು? ಅದಕ್ಕೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಸರಿಪ್ಪ, ಇವತ್ತು ನಾನು ನಿನ್ನೊಂದಿಗೆ ಒಂದು ಒಡಂಬಡಿಕೆ ಮಾಡ್ತೀನಿ, ತಗೊಂಬ. ಏನೇನು ತಗೊಂಬ? ಅದೇ ಅಲ್ಲಿ 8 ತಿರ್ಗಾ ಹೋದಮ್ಮ. ಹೊತ್ತು ಮುಳುಗುತ್ತಿರುವಾಗ ಅಬ್ರಾಮನಿಗೆ ಗಾಢ ನಿದ್ರೆ ಹತ್ತಿತು, ಕಾರ್ಗತ್ತಲು ಅವನ ಮೇಲೆ ಕವಿಯಿತು, ಅವನು ಭಯಭ್ರಾಂತನಾದನು. ಹೊತ್ತು ಮುಳುಗಿದಾಗ ಅಬ್ರಾಮನಿಗೆ ಗಾಢ ನಿದ್ರೆ ಹತ್ತಿತ್ತು. ಈಗ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಈಗ ಏನು ಗೊತ್ತಾ ಅರ್ಥ? ಅವನು ಏನು ಹೇಳ್ತಾನೆ ಅಂತ ಮುಖ್ಯ ಇಲ್ಲ, ದೇವ್ರು ಏನು ವಾಗ್ದಾನ ಮಾಡ್ತಾ ಇದ್ದಾರೆ ಅನ್ನೋದೇ ಇಂಪಾರ್ಟೆಂಟ್. ಸರಿ, ಈ ಒಡಂಬಡಿಕೆಗಳು ಅಂದರೆ ಏನು ಗೊತ್ತಾ? ಈ ಕವನೆಂಟ್ ಅಂದರೆ, ಈ ಪ್ರಾಮಿಸ್ ಅಂದರೆ ಏನು? 1 ಸಾಮುವೇಲ್ ಏನು ಬರೆದ ಪುಸ್ತಕ 18ನೇ ಅಧ್ಯಾಯ 1ರಿಂದ 4. ಕನ್ನಡದಲ್ಲಿ ಮಾತ್ರನೇ ಬೇಗ ಓದಿ. ಈಗ ಯೋನತಾನನ್ನು ದಾವೀದನು ಒಡಂಬಡಿಕೆ ಮಾಡ್ಕೊಳ್ತಾರೆ, ಯಾಕಂದರೆ ಒಬ್ಬರು ತುಂಬ ಪ್ರೀತಿಸಿದ್ರು. 1 ಸಾಮುವೇಲ್ ಏನು ಬರೆದ ಪುಸ್ತಕ 20ನೇ ಅಧ್ಯಾಯ 14ರಿಂದ.
ಅವನ ಮನೆಯೊಡನೆ ಒಡಂಬಡಿಕೆ ಮಾಡಿಕೊಂಡು ನೋಡಿ, ಒಡಂಬಡಿಕೆ ಎಲ್ಲ ಕವನೆಂಟು, ಡೇವಿಡ್ ಆ್ಯಂಡ್ ಜೋನಥನ್ಸ್ ಕವನೆಂಟ್. ಸೊ ಈಗ ದಾವಿದನು ಯೋನತಾನನು ಇಬ್ಬರು ಒಡಂಬಡಿಕೆ ಮಾಡ್ಕೊಂಬಿಟ್ರು. ಈಗ ಯೋನತಾನಂಗೆ ಗೊತ್ತಾಯಿತು, ಒಂದು ದಿವಸ ನಮ್ಮ ಅಪ್ಪನ ಜಾಗದಲ್ಲಿ ಯಾರು ಬರೋದು, ದಾವಿದನೇ ಬರ್ತಾನೆ ಅಂತ ಅವ್ನಿಗೆ ಗೊತ್ತಾಗಿ ಅವನೇನು ಹೇಳ್ತಾನೆ ಗೊತ್ತಾ, ಒಂದು ದಿವಸ ನೀನು ರಾಜ ಆಗಿದ್ಮೇಲೆ ನನ್ನ ಸಂತತಿಗೆ, ನನ್ನ ಮಕ್ಕಳ ಮೇಲೆ ನಿನಗೆ ದಯೆ ಇರಲಿ. ಈಗ ಇವನು ಹೇಳಿದಾಗೆ ಒಂದು ದಿನ ಬಂತು, ದಾವಿದನು ಅರಸನಾದ. 2 ಸಾಮುವೇಲನ ಬರೆದ ಪುಸ್ತಕ 9ನೇ ಅಧ್ಯಾಯ 6ನೇ ವಾಕ್ಯ. ಸೌಲನ ಮೊಮ್ಮಗನು ಯೋನಾತನನ ಮಗನೂ ಆದ ಮೆಫಿಬೋಶೆತನು ಬಂದಾಗ ದಾವಿದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ನೋಡಿ, ಈಗ ದಾವಿದನ್ ಏನು ಹೇಳ್ತಾನೆ ಗೊತ್ತಾ, ಯೋನಾತನನ ಕುಟುಂಬದಲ್ಲಿ ಯಾರಾದ್ರು ಇದ್ದರೆ, ಸೌಲನ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೋ ಕರ್ಕೊಂಬನ್ನಿ. ಅವಾಗ ಎಲ್ಲರೂ ಹೇಳ್ತಾರೆ ಎಲ್ಲ ಸತ್ತೋದ, ಒಬ್ಬ ಮಾತ್ರ ಅವನೇ, ಅವನಿಗೆ 2 ಕಾಲು ಇಲ್ಲ. ಮೆಫಿಬೋಶೆತನ ಒಬ್ಬ ಕುಂಟ ಮಾತ್ರ ಇದ್ದಾನೆ ಅಂತ. ಅದಕ್ಕೆ ದಾವಿದನ ಹೇಳ್ತಾನೆ ಹೋಗ್ಲಿ ಕರ್ಕೊಂಬನ್ನಿ ಅವನ್ನ. ಯಾರನ್ನ ಕರ್ಕೊಂಬನ್ನಿ? ಈಗ ಇವಾಗ ಮೆಫಿಬೋಶೆತ್ ಇವಾಗ ಎಂಟ್ರಿ ಆಗ್ತಾನೆ. ಇವಾಗಲೇ ಹೀರೋ ಎಂಟ್ರಿ ಬರೋದು ಇಲ್ಲಿಗೆ. ಪ್ರೈಸ್ ಲಾರ್ಡ್. ಇವಾಗ ಇಲ್ಲಿಂದನೇ ಸ್ಟೋರಿ ಸ್ಟಾರ್ಟ್ ಆಗೋದು. ಸೌಲನ ಮೊಮ್ಮಗನು ಯೋನಾತಾನನ ಮಗನೂ ಆದ ಮೆಫಿಬೋಶೆತನು ಬಂದಾಗ ದಾವೀದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ದಾವೀದನು ಮೆಫಿಬೋಶೆತನೇ ಅನ್ನಲು ಅವನು ನಿನ್ನ ಸೇವಕನಾದ ನಾನು ಇಲ್ಲಿದ್ದೇನೆ ಎಂದನು. ನೆಕ್ಸ್ಟ್ ವಾಕ್ಯ ಹೇಳುತ್ತೆ, ಆಗ ದಾವೀದನು ಅವನಿಗೆ ಹೆದರಬೇಡ. ಎಲ್ಲರೂ ಹೇಳಿ. ಈಗ ದಾವೀದನು ಅರಸನಾಗಿದ್ದ ಮೇಲೆ ಇವನಿಗೇನು ಭಯ ಬಂದ್ಬಿಡ್ತು ಗೊತ್ತಾ? ನೋಡಿ, ನೆಕ್ಸ್ಟು ಯಾರು ಕಿಂಗ್ಡಮ್ಗೆ ಬರ್ತಾರೋ, ಕಿಂಗ್ ಆಗ್ತಾರೋ, ಅವ್ರೇನು ಮಾಡ್ತಾರೆ ಗೊತ್ತಾ, ಈ ಹಳೇ ಫಸ್ಟ್ ಇದ್ದಂಥ ರಾಜನ ವಂಶದಲ್ಲಿ ಒಬ್ಬರನ್ನು ಬಿಡಲ್ಲ. ಯಾವತ್ತಾ ಯಾವತ್ತಿದ್ರೂ ಅವ್ರು ಡೇಂಜರ್. ಅದಕ್ಕೆ ಒಬ್ಬ ರಾಜನಾಗಿ ಬಂದುಬಿಟ್ರೆ ಫಸ್ಟ್ ಏನು ಮಾಡ್ತಾನೆ ಗೊತ್ತಾ, ಫಸ್ಟ್ ರಾಜನಾಗಿದ್ದವ್ರ ಕುಟುಂಬದಲ್ಲಿ ಯಾರೆಲ್ಲ ಇರ್ತಾರೋ ನೆಕ್ಸ್ಟ್ ವಂಶಾವಳಿಗಳು, ಎಲ್ಲ ವಂಶಾವಳಿಗಳನ್ನ ಸಾಯಿಸ್ಬಿಡ್ತಾರೆ. ಅದಕ್ಕೇ ಮೆಫಿಷೋಬತ್ ಬಂದಿದ್ದ ತಕ್ಷಣ ದಾವೀದೇನು ಹೇಳ್ತಾನೆ, ಹೆದರಬೇಡಪ್ಪ, ನಾನು ನಿನ್ನನ್ನು ಸಾಯಿಸೋಕ್ಕಾಗಿ ಕರೆದಿಲ್ಲ. ಏನಕ್ಕೆ ಕರೆದಿದ್ದೀನಿ ಅಂದರೆ, ನಿನ್ನ ತಂದೆಯಾದ ಯೋನಾತಾನನನ್ನು ನೆನೆಸಿ ನಿನಗೆ ದಯೆ ತೋರಿಸ್ತೀನಿ. ಯಾರನ್ನ ನೆನೆಸಿ ದಯೆ ತೋರಿಸ್ತಾರಂತೆ? ಅಲ್ಲಿ ಒಡಂಬಡಿಕೆ ಆಯ್ತಲ್ವಾ, ಅದನ್ನು ನೆನೆಸಿ ನಾನು ನಿನಗೆ ದಯೆ ತೋರಿಸ್ತೀನಿ. ಇವತ್ತು ನನ್ನನ್ನು ನಿನಗೆ ದೇವ್ರ ದಯೆ ತೋರಿಸಿ ಆಶೀರ್ವದಿಸೋದ ಕಾರಣ ಏನಂದರೆ, ನಾನು ನೀವು ಒಳ್ಳೆಯವರಂತಲ್ಲ, ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸತ್ತದ್ದನ್ನು ನೆನೆಸಿ ನನ್ನನ್ನು ನಿನ್ನನ್ನು ಆಶೀರ್ವದಿಸೋದು. ಆಮೇನ್. ಸೊ ಎಲ್ಲ ಘನತೆ ಗೌರವ ದೇವ್ರಿಗೆ ಮಾತ್ರನೇ ಹೋಗಬೇಕು. ಓ ಮೈ ಗಾಡ್, ಪ್ರೈಸ್ ಲಾರ್ಡ್. ಸೊ ಇವಾಗ ದಾವೀದನು ಏನು ಹೇಳ್ತಾನೆ ಅಂದರೆ, ನಿನ್ನ ತಂದೆಯಾದ ಯೋನಾತಾನನನ್ನು ನೆನೆಸಿ ನಿನಗೆ ದಯೆ ತೋರಿಸ್ತೀನಿ. ಯಾರನ್ನ ನೆನೆಸಿ ದಯೆ ತೋರಿಸ್ತೀನಿ? ಆಮೇನ್. ಈಗ ಮೆಫಿಷೋಬೆತದ ರೋಲ್ ಏನು? ಇವಾಗ ಇವನಿಗೆ ದಯೆ ತೋರ್ಸೋಕ್ಕೆ ರೋಲ್ ಏನು? ಇವನೇನು ಮಾಡ್ದ? ಏನೂ ಮಾಡಿಲ್ಲ. ಎಲ್ಲರೂ ಹೇಳಿ, ಏನು ಮಾಡ್ದ? ಹೇಳಿ, ಏನು ಮಾಡ್ದ? ಇವಾಗ ನನ್ನನ್ನು ನಿಮ್ಮನ್ನು ಆಶೀರ್ವದಿಸೋಕ್ಕೆ ನಾವೇನು ಮಾಡಿದ್ವಿ? ಅದನ್ನು ತಿಳ್ಕೊಂಡ್ರೆ ಸಾಕು, ಕ್ರಿಶ್ಚಿಯಾನಿಟಿ ಸೂಪರಾಗಿರುತ್ತೆ. ನನ್ನನ್ನು ನಿಮ್ಮನ್ನು ದೇವರು ಆಶೀರ್ವದಿಸೋದಕ್ಕೆ ಕಾರಣ ಏನು? ನಾನು ನೀವು ಏನೂ ಮಾಡಿಲ್ಲ. ಎಲ್ಲರೂ ಹೇಳಿ. ಆದರೂ ಆಶೀರ್ವದಿಸೋದಕ್ಕೆ ಕಾರಣ ಏನಂದರೆ, ಯೋನಾತಾನನನ್ನು ನೆನೆಸಿ ನಿನಗೆ ದಯೆ ತೋರಿಸ್ತೀನಿ ಅಂತ ಹೇಳಿದ ಹಾಗೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸುರಿಸಿದಂಥ ರಕ್ತಗಳನ್ನು ನೆನೆಸಿ, ಆ ಘೋರ ಮರಣವನ್ನು ನೆನೆಸಿ, ತಂದೆಯಾದ ದೇವರು ನಮ್ಮ ಮೇಲೆ ನಿಮ್ಮ ಮೇಲೆ ದಯೆ ತೋರಿಸ್ತಾ ಇದ್ದಾರೆ. ಇವತ್ತು ನಾನು ನೀವು ಒಳ್ಳೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಒಳ್ಳೆಯದು ಯಾವುದೂ ಇಲ್ಲ. ನನಗೂ ನಿಮಗೂ ದಯೆ ಸಿಕ್ಕಿದ್ದೇನೆಂದರೆ, ಯೇಸು ಸ್ವಾಮಿ ಶಿಲುಬೆ, ಥ್ರೂ ಕ್ರಾಸ್ ವಿ ಗಾಟ್ ಮರ್ಸಿ. ಅದಕ್ಕೆ ಕ್ರಿಶ್ಚಿಯಾನಿಟಿಯಲ್ಲಿ ನಾನು ಒಳ್ಳೆಯವರ, ನೀವು ಒಳ್ಳೆಯವರ, ನಾನೇನು ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ನೀವೇನು ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ನೀವೆಷ್ಟೊತ್ತು ಮೊಣಕಾಲಲ್ಲಿ ನಿಲ್ತೀರಾ, ನಾನು ಎಷ್ಟೊತ್ತು ಮೊಣಕಾಲಲ್ಲಿ ನಿಲ್ತೀವಿ, ನಿಮ್ಮ ಚರ್ಚ್ ಎಷ್ಟು ಫಾಸ್ಟಿಂಗ್ ಮಾಡುತ್ತೆ, ನಮ್ಮ ಚರ್ಚ್ ಎಷ್ಟು ಫಾಸ್ಟಿಂಗ್ ಮಾಡಿ, ಇದೆಲ್ಲ ಏನೂ ಇಲ್ಲ. ದಯೆ ನನಗೂ ನಿಮಗೂ ಸಿಕ್ಕಿರೋದು ಥ್ರೂ ಜೀಸಸ್ ಕ್ರೈಸ್ಟ್ ಆನ್ ದ ಕ್ರಾಸ್. ಸೊ ಈ ಮೆಫಿಷೋಬೆತನೇ ಇವಾಗ ಹೀರೋ ಪಿಕ್ಚರಲ್ಲಿ. ಇವಾಗ ಹೀರೋ ಎಂಟ್ರಿ ಆಗ್ತಾನೆ. 2 ಕಾಲು ಇಲ್ಲ, ಅವನು 2 ಕಾಲಿಲ್ಲ, ಇಬ್ಬರು ಹೊತ್ಕೊಂಡು ಹಿಂಗೆ ಬರ್ತಾರೆ.
ಇವನು ನಡೆಯೋಕ್ಕೆ ಆಗ್ತಲ್ಲ, ಹೆಗಲ ಮೇಲೆ ಹಿಂಗೆ ಕೈ ಹಾಕ್ಕೊಂಡು ಬರ್ತಾರೆ. ದಾವೀದನ ನೋಡಿದ ತಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ದಾವೀದನ ಹೇಳ್ತಾನೆ, ಭಯಪಡಬೇಡಪ್ಪ, ನಾನು ನಿನ್ನನ್ನು ಕೊಲ್ಲಲ್ಲ. ಯಾಕೆ ಗೊತ್ತಾ, ನಿನಗೆ ನಾನು ದಯೆ ತೋರಿಸ್ಬೇಕು ಅಂತ ಕರೆದಿರೋದು. ಅವನೇನು ಹೇಳ್ತಾನೆ ನೋಡಿ, ಮತ್ತು ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕೆಂದು ಹೇಳಿದನು. ಮೇನ್. ಸೊ ಇದನ್ನು ದಾವೀದನು ಯಾರು ಕೊಡ್ತಾನೆ ಗೊತ್ತಾ, ಮೆಫಿಷೋಬೆತ್ಗೆ ಮಾತ್ರನೇ ಕೊಡ್ತಾನೆ. ನೋಡಿ, ಆ ಟೇಬಲಲ್ಲಿ ಅಬ್ಸಲೋಮ್ ತನ್ನ ಸ್ವಂತ ಮಗನೂ ಇಲ್ಲ ಅಲ್ಲಿ. ಚೆನ್ನಾಗಿ ತಿಳ್ಕೊಳ್ಳಿ, ದಾವೀದನಿಗೆ ಹುಟ್ಟಿದಂಥ ಎಲ್ಲ ಮಕ್ಕಳು ಸಹ ಎಲ್ಲಿಲ್ಲ, ದಾವೀದನ ಜೊತೆ ಟೇಬಲಲ್ಲಿ ಇರಲಿಲ್ಲ. ಆದರೆ ಈ ಮೆಫಿಷೋಬೆತ್ 2 ಕಾಲಿಲ್ಲದೆ ಇರೋ ಕುಂಟ ಮಾತ್ರ ಕುಂತವನೇ. ಯಾಕೆ ಗೊತ್ತಾ, ಯೋನಾಥನೊಂದಿಗೆ ಇದ್ದಂಥ ಒಡಂಬಡಿಕೆ, ದಟ್ ಈಸ್ ಕಾಲ್ಡ್ ದ ಕವನೆಂಟ್. ಇಲ್ಲಿ ಮೆಫಿಷೋಬೆತನಿಗೆ ಏನಿಲ್ಲ, 2 ಕಾಲು ಇಲ್ಲ. ಇವನಿಂದ ಲೈಫಲ್ಲಿ ಯಾವ ಪ್ರಯೋಜನನೂ ದಾವೀದನಿಗಿಲ್ಲ. ಈಸ್ ಯೂಸ್ಲೆಸ್. ಇವನಿಂದ ಯಾವ ಹೆಲ್ಪು ದಾವೀದನಿಗೆ ಬೇಕಾಗಿರಲಿಲ್ಲ, ಆಗೋದೂ ಇಲ್ಲ. ಅದಕ್ಕೇ 2 ಕಾಲು ಇಲ್ಲ ಅಂತ ಬೈಬಲ್ ಯಾಕೆ ಅಷ್ಟು ಸ್ಪಷ್ಟವಾಗಿ ವಿವರಿಸ್ತಾ ಇದೆ ಅಂದರೆ, ಇವನಿಂದ ಏನೇನೋ ಪ್ರಯೋಜನ ಇಲ್ಲ. ಬಟ್ ಸ್ಟಿಲ್ ಈಸ್ ಆನ್ ದ ಟೇಬಲ್, ನಾಟ್ ಬಿಕಾಸ್ ಆಫ್ ಮೆಫಿಷೋಬೆತ್, ಇಟ್ಸ್ ಬಿಕಾಸ್ ಆಫ್ ಜೋನಥನ್ಸ್ ಕವನೆಂಟ್. ಸೊ ಹಳೆ ಒಡಂಬಡಿಕೆಯಲ್ಲಿ ಒಂದು ಒಡಂಬಡಿಕೆ ಇತ್ತು, ಆ ಕಡೆನೂ ಪಾರ್ಟಿ ಓಕೆ ಅನ್ಬೇಕು, ಈ ಕಡೆನೂ ಪಾರ್ಟಿ ಓಕೆ ಅನ್ಬೇಕು. ಹೊಸ ಒಡಂಬಡಿಕೆ ಕವನೆಂಟ್ ಏನು ಅಂತ ನೋಡೋಣ. ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 8 ವರ್ಸ್ 8. ಹೊಸ ಒಡಂಬಡಿಕೆ ಏನು? ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಹೊರಿಸಿ ಹೀಗೆಂದನು. ನೋಡಿ, ಹಳೆ ಒಡಂಬಡಿಕೆಗೆ ದೇವರು ತಪ್ಪು ಹೊರಿಸ್ಬಿಟ್ರು. ಏನು ಗೊತ್ತಾ, ಅದು ಸರಿ ಇಲ್ಲಪ್ಪ, ನನಗೆ ಇಷ್ಟನೇ ಇಲ್ಲ, ಹಳೆ ಒಡಂಬಡಿಕೆ ಸರಿ ಇಲ್ಲ. ಎಲ್ಲರೂ ಹೇಳಿ, ಸರಿ ಒಂದು ಹೊಸ ಒಡಂಬಡಿಕೆ ಮಾಡ್ತೀನಿ. ಇವಾಗ ಅದರಲ್ಲೇ ನಾನು ನೀವು ನಿಂತಿರೋದು. ಓ ಮೈ ಗಾಡ್. ಸೊ ಇವಾಗ ಆ ಹೊಸ ಒಡಂಬಡಿಕೆ ಏನು ಅನ್ನೋದನ್ನು ಇವಾಗ ನಾನು ನೋಡೋಣ. ಬಿಕಾಸ್ ಫೈಂಡಿಂಗ್ ಫಾಲ್ಟ್ ವಿತ್ ದೆಮ್. ಹಳೆ ಒಡಂಬಡಿಕೆ ಅಗ್ರಿಮೆಂಟಲ್ಲಿ ಫಾಲ್ಟ್ ಇದೆ. ಎಲ್ಲರೂ ಹೇಳಿ, ಹಳೆ ಒಡಂಬಡಿಕೆ ಅಗ್ರಿಮೆಂಟಲ್ಲಿ ಫಾಲ್ಟ್ ಇದೆ. ಅದಕ್ಕೆ ದೇವರಿಗೆ ಅದು ಇಷ್ಟ ಆಗಲಿಲ್ಲ, ತೃಪ್ತಿ ಆಗಲಿಲ್ಲ. ಏನು ಗೊತ್ತಾ, ಅವ್ರ ಪರ್ಫೆಕ್ಷನ್ ನೋಡಿನೇ ಇವ್ರೂ ಕ್ರಿಯೆ ಮಾಡಬೇಕು. ಯಾಕಂದರೆ ಅಗ್ರಿಮೆಂಟ್ ಆ ಥರ ಆಗ್ಬಿಟ್ರು. ಇವಾಗ ಹಳೆ ಒಡಂಬಡಿಕೆಯಲ್ಲಿ ಜನ ಸತ್ತರು, ಹಳೆ ಒಡಂಬಡಿಕೆಯಲ್ಲಿ ಪನಿಷ್ಮೆಂಟ್ ಆಯಿತು. ನಾವು ಯೋಚನೆ ಮಾಡ್ತೀವಿ, ಏನಕ್ಕೆ ದೇವರು ಹಳೆ ಒಡಂಬಡಿಕೆಯಲ್ಲಿ ಹಿಂಗೆ ಮಾಡಿದ್ರು, ಅಗ್ರಿಮೆಂಟ್ ಹಂಗಿತ್ತು, ಏನು ಮಾಡೋದು? ನೋಡ್ತೀರಾ, ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರಿ ತಾನೆ ನೀವು. ಹಳೆ ಒಡಂಬಡಿಕೆ ಬೈಬಲ್ ಓದಿದ್ರೆ, ಸಬ್ಬತ್ ದಿನಾನ ಯಾರೆಲ್ಲ ಅಲೆಕ್ಷೆ ಮಾಡಿದ್ರೋ, ಯಾರೆಲ್ಲ ಬಂದಿಲ್ವೋ ಅವನ್ನ ಕಲ್ಲೊಡೆದು ಸಾಯಿಸಿದ್ರು, ತಪ್ಪು ಮಾಡಿದವನ್ನ ಸಾಯಿಸಿದ್ರು, ಲಕ್ಷಾಂತರ ಜನ ಸತ್ರು. ಇವಾಗ ನಾವು ಹೆಂಗೆ ಯೋಚನೆ ಮಾಡ್ತೀವಿ, ಯಾಕಪ್ಪ ಹಳೆ ಒಡಂಬಡಿಕೆಯಲ್ಲಿ ದೇವರು ಈ ಥರ ಇದ್ದರು? ಅಗ್ರಿಮೆಂಟ್ ವಾಸ್ ಲೈಕ್ ದಟ್. ಬಾಂಡ್ ಪೇಪರ್ ಹಂಗಿತ್ತು, ಏನು ಮಾಡೋಕ್ಕಾಗಲ್ಲ. ಅದಕ್ಕೇ ಯೇಸು ಸ್ವಾಮಿ ಈಗ ದೇವರು ಏನು ಹೇಳ್ತಾರೆ ಗೊತ್ತಾ, ಬಿಕಾಸ್ ಫೈಂಡಿಂಗ್ ಫಾಲ್ಟ್ ವಿತ್ ದೆಮ್. ಈಗ ಅದರಲ್ಲಿ ಫಾಲ್ಟ್ ಇದೆ, ಅಗ್ರಿಮೆಂಟ್ ಪೇಪರ್ ಸರಿ ಇಲ್ಲ. ದೇವರು ಹೇಳ್ತಾರೆ, ಹೊಸ ಅಗ್ರಿಮೆಂಟ್ ತೊಗೊಂಬನ್ನಿ, ಹೊಸದು ಅಗ್ರಿಮೆಂಟ್ ಮಾಡ್ಕೊಂಬಿಡೋಣ. ಇವತ್ತು ನನಗೂ ನಿಮಗೂ ಹೊಸ ಅಗ್ರಿಮೆಂಟ್ ಸೈನ್ ಆಗಿದೆ. ಅದಕ್ಕೆ ಹೇಳೋದು, ಹಳೆ ಒಡಂಬಡಿಕೆನ ಎತ್ಕೊಂಡು ಹೊಸ ಒಡಂಬಡಿಕೆಯಲ್ಲಿ ಮಾತಾಡ್ಕೊಂಡು ಕುಂತ್ಕೊಬಾರ್ದು. ದಟ್ ಈಸ್ ಫಾಲ್ಟ್ ಅಗ್ರಿಮೆಂಟ್. ಈಗ ದೇವರು ಆ ಬಾಂಡ್ ಪೇಪರ್ನ ಎತ್ಬಿಟ್ಟು, ಹಳೆ ಪತ್ರ ಬೇಡಪ್ಪ, ಈ ಪತ್ರ ಎತ್ಬಿಡು, ಹೊಸದು ಒಂದು ಪತ್ರ ಹಾಕ್ಬಿಟ್ಟು ಇವಾಗ ಒಂದು ಅಗ್ರಿಮೆಂಟ್ ಹಾಕ್ಕೊಳ್ಳೋಣ ಬನ್ನಿ. ಈ ಅಗ್ರಿಮೆಂಟ್ ಏನು ಅನ್ನೋದನ್ನು ಇವಾಗ ನಾವು ತಿಳ್ಕೊಬೇಕು. ನೆಕ್ಸ್ಟ್, ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರಕೊಂಡು ಬಂದ ಕಾಲದಲ್ಲಿ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಎಂಥದ್ದಲ್ಲ. ಅಂಥದ್ದಲ್ಲ. ಎಲ್ಲರೂ ಹೇಳಿ, ಹಳೆ ಒಡಂಬಡಿಕೆ ಇತ್ತಲ್ಲ, ಅಂಥದ್ದಲ್ವಂತೆ. ಸೊ ದೇವ್ರು ಯೆಶಾಯನಿಗೆ ಏನು ಹೇಳಿದ್ರು, ಅವ್ರಿಗೇನು ಹೇಳಿದ್ರು, ಅಲ್ಲೇನು ನಡೀತು, ಆ ಸ್ಟೋರಿನ ಎತ್ಕೊಂಡ್ಬಂದು ಹೊಸ ಒಡಂಬಡಿಕೆಯಲ್ಲಿ ಹೇಳ್ಬಾರ್ದು. ಅದು ಅಂಥದ್ದಲ್ಲ. ಈಗ ಬೇರೆ ಅಗ್ರಿಮೆಂಟಲ್ಲಿ ಇದ್ದೀವಿ ನಾನು ನೀವು. ಈಗ ಹಳೆ ಒಡಂಬಡಿಕೆ ಪ್ರಸಂಗ ಮಾಡಿದ್ರೆ ಯಾರು ಚರ್ಚಿಗೆ ಬರ್ತಾ ಇಲ್ಲ. ದೇವರು ಹೊಡೆಯುವ ದೇವರು, ಬೆಂಕಿಯ ಜ್ವಾಲೆಯಿಂದ ಸುಟ್ಟೋಗೋಕೆ ನಾನು ಯಾಕೆ ಬರಬೇಕು ಅಂತ ಅವ್ನು ಬರೋದೇ ಇಲ್ಲ.
ಹಳೆ ಪ್ಲ್ಯಾನನ್ನು ಮಾತಾಡ್ರೆ ಯಾರೂ ಬರಲ್ಲ. ಈಗ ಪ್ಲ್ಯಾನ್ ಚೇಂಜ್ ಆಗಿದೆ. ಆ ಹೊಸ ಸ್ಕೀಮ್ ಏನು, ಹೊಸ ಪ್ಲ್ಯಾನ್ ಅಂತ ಏನು ಅಂತ ಹೇಳೋದಕ್ಕೇ ಪಾಸ್ಟರ್ ಫಿಲಿಪ್ ಬಾಬುನ್ ದೇವರು ಇಟ್ಟಿರೋದು. ಈಗ ಹೊಸ ಸ್ಕೀಮು, ಆಮೇಲೆ ಐ ವಿಲ್ ಥ್ರೋ ಔಟ್ ದ ಓಲ್ಡ್ ಪ್ಲ್ಯಾನ್. ನೆಕ್ಸ್ಟ್ ಹೌದಮ್ಮ. ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲವಾದದ್ದರಿಂದ. ಅದ್ರಲ್ಲಿ ನಿಲ್ಲಕ್ಕಾಗಿಲ್ಲ, ನಿಲ್ಲಿಲ್ಲ. ಹೆಂಗೆ ಎಲ್ಲರೂ ಹೇಳಿ? ನಿಲ್ಲಕ್ಕಾಗಿಲ್ಲ. ಹೆಂಗ್ರಿ ನಿಲ್ಲಕ್ಕಾಗುತ್ತೆ? ಅಲ್ಲಿಗೆ ಅಲ್ಲೂ, ಕಣ್ಣು ಕಣ್ಣು. ಸಬ್ಬತ್ ದಿನದಲ್ಲಿ ಕೆಲಸ ಮಾಡಿದ್ರೆ ಸಾಯಿಸಬೇಕು. ಅದಕ್ಕೇ ನೋಡಿ ಯೇಸು ಸ್ವಾಮಿ ಬಂದು ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾಯಿದ್ರು. ಹೆಂಗೆ ಗೊತ್ತಾ? ಸಬ್ಬತ್ ದಿನದಲ್ಲಿ ಯಾರು ಕೆಲಸ ಮಾಡಬಾರ್ದು. ಆವಾಗಲೇ ಯೇಸು ಸ್ವಾಮಿ ಸಬ್ಬತ್ ದಿನ ನೋಡಿ ಒಬ್ಬನ ಗುಣಪಡಿಸ್ತಾರೆ. ಎದೋಳು ಎದ್ದು ನಿನ್ನ ಹಾಸಿಗೆಯನ್ನು ಎತ್ಕೊಂಡು ನಡಿ. ಅಲ್ಲಿರೋ ಪರಿಸರೆಲ್ಲ ಕೇಳ್ತಾರೆ, ಹಳೆ ಒಡಂಬಡಿಕೆಯಲ್ಲಿ ಹಿಂಗೆ ಹಾಕಿದೆಯಲ್ಲ, ಏಕೆ ನೀವು ಹಿಂಗೆ ಮಾಡ್ತಾಯಿದ್ದೀರಾ? ಅಪ್ಪ ಎಲ್ಲ ಹಾಳು ಮಾಡೋಕ್ಕೆ ನಾನು ಬಂದಿದ್ದು. ಯೇಸು ಸ್ವಾಮಿ ಏನು ಹೇಳಿದ್ರು? ಎಲ್ಲ ನಿನಗೆ ಒಂದು ಮೈಂಡ್ ಸೆಟ್ ಇದೆ ನೋಡು, ಸಬ್ಬತ್ ಅದೆಲ್ಲ ಹೊಡೆದಾಕ್ತೀನಿ ಇವಾಗ. ಅದಕ್ಕೆ ಯೇಸು ಸ್ವಾಮಿ ಬಂದು ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾಯಿದ್ರು. ಪಾಪಿಗಳ ಜೊತೆ ಕುಂತ್ಕೊಬಾರ್ದು. ಯೇಸು ಸ್ವಾಮಿ ಎಲ್ಲೋ ಕುಂತ್ಕೊಂಡ್ರಂತೆ? ಪಾಪಿಗಳ ಜೊತೆ ಅವ್ರ ಮನೆಯಲ್ಲೇ ಡಿನ್ನರ್ ಕುಂತವ್ರೆ. ಎಲ್ಲರಿಗೂ ಟೆನ್ಷನು. ಏನಿದು ಯೇಸು ಸ್ವಾಮಿ ಎಲ್ಲ ಉಲ್ಟಾನೇ ಮಾಡ್ತಾರೆ. ಅದನ್ನೆಲ್ಲ ಬ್ರೇಕ್ ಮಾಡೋದಕ್ಕೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಬಂದು ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾ ಇದ್ದಿದ್ದು. ಯಾಕೆ ನೀವು ಈ ಥರ ಬಟ್ಟೆ ಹಾಕಿದ್ದೀರಾ? ಉಲ್ಟಾನೇ. ಇವಾಗ ಅದಕ್ಕೆ ಜೀನ್ಸ್ ಹಾಕಿರೋದು ಎಲ್ಲ ಉಲ್ಟಾ ಪಲ್ಟಾನೆ. ಯಾಕೆ ನೀವು ವೈಟ್ ಆ್ಯಂಡ್ ವೈಟ್ ಹಾಕೋದಿಲ್ಲ ಮೇಲೆ? ನಿನ್ನ ತಲೆಯಲ್ಲಿರೋ ಮಣ್ಣನ್ನು ತೆಗೆದಾಕಕ್ಕೆ. ಹಳೆ ಒಡಂಬಡಿಕೆ ಹೆಂಗೆ ಹೇಳುತ್ತಲ್ಲ, ಅದನ್ನೆಲ್ಲ ಚೇಂಜ್ ಮಾಡೋದಕ್ಕೇ ಯೇಸು ಸ್ವಾಮಿ ಬಂದದ್ದು. ನೀವು ಯಾಕೆ ಚಪ್ಪಲಿ ಹಾಕ್ತಾಯಿದ್ದೀರಾ? ನೀವು ಯಾಕೆ ವೈಟ್ ಆ್ಯಂಡ್ ವೈಟ್ ಹಾಕಲ್ಲ? ಯಾಕೆ ಪುಲ್ಪಿಟ್ ಮೇಲೆ ಶೂ ಹಾಕಿದ್ದೀರಾ? ಇದೆಲ್ಲ ಹೋಗಬೇಕು. ಇದೆಲ್ಲ ಹೋದ್ರೇ ಇದನ್ನೆಲ್ಲ ಉಲ್ಟಾನೇ ಮಾಡಿದ್ರು ಯೇಸು ಸ್ವಾಮಿ. ಬಂದ್ಬಿಟ್ಟು ಭಾನುವಾರ ಅಂದರೆ ಸಬ್ಬತ್ ದಿನದಲ್ಲಿ ಅಲ್ಲಿ ಒಬ್ಬನ್ನ ಗುಣಪಡಿಸ್ಬಿಟ್ಟು ಹೇಳ್ತಾರೆ, ಮಾಡ್ಬೋದಾ? ಅದಕ್ಕೆ ಏನು ಹೇಳ್ತಾರೆ, ನಿಮ್ಮ ಮಗ ಒಂದು ವೇಳೆ ಹಳ್ಳದಲ್ಲಿ ಬಿದ್ದುಬಿಟ್ರೆ ಅಥವಾ ಒಂದು ಎತ್ತು ಹಳ್ಳದಲ್ಲಿ ಬಿದ್ದುಬಿಟ್ರೆ ನೀನು ಎತ್ತದೇ ಬಿಟ್ಟುಬಿಡ್ತೀಯಪ್ಪ? ನಾನೇ ಸಬ್ಬತ್ ದಿನ, ನನಗಿಂತ ಯಾವುದು ದೊಡ್ಡದಿಲ್ಲ ಅಂತೆಲ್ಲ ಹೇಳಿ ಜನರನ್ನ ಮೈಂಡ್ ಸೆಟ್ ಚೇಂಜ್ ಮಾಡ್ತಾರೆ. ನೋಡಿ, ಯೇಸು ಸ್ವಾಮಿ ಬಂದಿದ ತಕ್ಷಣ ಸ್ಕೀಮ್ ಎಲ್ಲ ಚೇಂಜ್ ಆಗ್ತಾಯಿದೆ. ಎಲ್ಲರೂ ಹೇಳಿ, ಎಲ್ಲ ಸ್ಕೀಮು ಚೇಂಜ್ ಆಗ್ತಾಯಿದೆ. ರಕ್ತ ಕುಸುಮ ಉಳ್ಳವರು ಮನೆಯಿಂದ ಆಚೆನೇ ಬರಬಾರ್ದು, ಯಾರನ್ನ ಮುಟ್ಟಬಾರ್ದು, ಹೊರಗೆ ಬರಬಾರ್ದು. ಅವಳು ಹೊರಗಡೆ ಬಂದು ಯೇಸು ಸ್ವಾಮಿ ಬಟ್ಟೆನ ಮುಟ್ಟಿದ್ಲು, ಗುಣ ಆದ್ಲು. ಏನಿದು ಹಳೆ ಒಡಂಬಡಿಕೆಯಲ್ಲಿ ಹಿಂಗೆ ಹಾಕಿದೆ, ನನ್ನನ್ನು ಯಾಕೆ ಮುಟ್ಟಿದೆ ಅಂತ ಯೇಸು ಸ್ವಾಮಿ ಟೆನ್ಷನ್ ಆದ್ರ? ಮಗಳೇ ಹೋಗಮ್ಮ, ಗುಣ ಆಯಿತು. ಎಲ್ಲ ಉಲ್ಟಾ ಪಲ್ಟಾ ಮಾಡಾಕ್ಬಿಟ್ರು. ಈಗ ಹೊಸ ಒಡಂಬಡಿಕೆನೇ ಎಲ್ಲ ಉಲ್ಟಾ ಪಲ್ಟಾ. ನೀನಿನ್ನೂ ಅದನ್ನೇ ಓಲ್ಡ್ ಕಾನ್ವೆಂಟಲ್ಲಿ ದೇವ್ರು ಹಿಂಗೆ ಹೇಳಿದ್ದಾರೆ ಅಂತ ಕುಂತಿದ್ರೆ ಏನೂ ಕೆಲಸಕ್ಕಾಗಲ್ಲ. ಈಗ ಎಲ್ಲ ಚೇಂಜ್ ಆಗಿದೆ, ಪ್ಲ್ಯಾನ್ ಚೇಂಜ್ ಆಗಿದೆ. ಓ ಮೈ ಗಾಡ್. ನೆಕ್ಸ್ಟ್, ನಾನು ಅವರ ಚಿಂತೆಯನ್ನು ಬಿಟ್ಟನೆಂದು ಕರ್ತನು ಹೇಳುತ್ತಾನೆ. ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು. ಅವರ ಆಜ್ಞೆಗಳನ್ನೆಲ್ಲ ನಾನೇ ಮನಸ್ಸಲ್ಲಿ ಇಡ್ತೀನಿ. ಅವ್ರ ಎತ್ತು ಒಳಗಡೆ ಹಾಕೋದು ಬೇಡ, ನಾನೇ ಇಡ್ತೀನಿ. ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು. ನಾನೇ ಬರೀತೀನಿ, ನೀನೇನು ಬರೆಯೋದು ಬೇಡ, ನಾನೇ ಬರೀತೀನಿ. ನೋಡಿ, ಅಗ್ರಿಮೆಂಟ್ ಚೇಂಜ್ ಆಗ್ತೈತೆ. ನೀನೇನು ಮಾಡಬೇಕು ಇಲ್ಲ, ಈಗೆಲ್ಲ ನಾನೇ ಮಾಡ್ತಾಯಿದ್ದೀನಿ. ಹೊಸ ಒಡಂಬಡಿಕೆ ನೀನೇನು ಮಾಡಬೇಕಲ್ಲ, ಎಲ್ಲ ಆತನೇ ಮಾಡ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ನಾನೇನು ಮಾಡಿದೆ ಅಲ್ಲ, ದೇವ್ರು ನನಗಾಗಿ ಏನು ಮಾಡಿದ್ರು ಅನ್ನೋದೇ ಗುಡ್ ನ್ಯೂಸ್. ಈಗ ದೇವ್ರು ಏನು ಹೇಳ್ತಾರೆ, ನಾನೇ ಅವ್ರ ಹೃದಯಗಳಲ್ಲಿ ಬರಿತೀನಿ, ನಾನೇ ಮಾಡ್ತೀನಿ, ನಾನೇ ಅವನ್ನ ಮೇಲಕ್ಕೆ ತರ್ತೀನಿ, ನಾನೇ ಅವನ್ನ ಆಶ್ರಯಿಸ್ತೀನಿ, ನಾನೇ ಅವನ್ನ ಗುಣಪಡಿಸ್ತೀನಿ. ಅಗ್ರಿಮೆಂಟ್ ಚೇಂಜ್ ಆಗೋಯ್ತಪ್ಪ. ಇವಾಗ ಅಗ್ರಿಮೆಂಟ್ ಚೇಂಜ್ ಆಗೋಯ್ತು. ನೀನು ಜಸ್ಟ್ ನಂಬಿಕೆ ಇಟ್ಟು, ದೇವರೇ ನನಗಾ ಈ ಕೃಪೆ, ಏನಪ್ಪ ಇಷ್ಟು ಒಳ್ಳೆಯವರ, ನೀನು ಇದನ್ನು ಮಾತ್ರ ಹೇಳ್ಕೊಂಡು ವಾವ್ 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 ಅಂತ ಮಾತ್ರ ಹೇಳ್ತಾ ಇದ್ರೆ ಸಾಕು. ಪ್ರೇಯರ್ ಮಾಡ್ಕೊಂಡು ವಾವ್ 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 ಅಂತ ಮಾಡೋದು ಬೇಕಾಗಿಲ್ಲ. ಇವಾಗ ಯು ಶುಡ್ ಜಸ್ಟ್ ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಲಾರ್ಡ್. ಪಾ, ಏನು ದೇವರೇ ಎಷ್ಟು ಒಳ್ಳೆಯವರು, ನನಗೆ ಈ ಕೃಪೆ. ನೀನೇನು ಮಾಡೋದು ಬೇಡ, ನಿನ್ನ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ ನೋಡಿ. ಇನ್ನೂ ಸ್ವಲ್ಪ ದಿವಸ ಈ ಸತ್ಯ ಕೇಳಿದೆ ತಾನೆ, ನಿನ್ನ ಫೈನಾನ್ಸ್ ಚೇಂಜ್ ಆಗುತ್ತೆ. ಆಮೆನ್.
ನಿನ್ನ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಜಸ್ಟ್ ಯು ಹ್ಯಾವ್ ಟು ಥ್ಯಾಂಕ್ ಗಾಡ್ ಆ್ಯಂಡ್ ಬಿಲೀವ್ ಗಾಡ್. ನಿನ್ನ ಒಳಗಡೆ ನಂಬಿಕೆ ಬರೋದಕ್ಕಾಗಿ ನೀವೇನಾದರೂ ಮಾಡಬೇಕಷ್ಟೆ. ನೀವು ಒಳ್ಳೆಯವರಾಗೋದಕ್ಕಾಗಿಯೋ ನೀತಿವಂತರಾಗೋದಕ್ಕಾಗಿಯೋ ನೀವು ಟ್ರೈನೇ ಮಾಡಬಾರ್ದು. 1 ಥೆಸಲೋನಿಕೆದವರಿಗೆ ಬರೆದ ಪುಸ್ತಕ 5:23 ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನೋಡಿ, Now may the God of peace himself sanctify you completely. May the God of peace himself sanctify you completely. Who will sanctify? Who will sanctify you? God will sanctify you. ಪರಿಶುದ್ಧ ಹೆಂಗಾಗೋದು? ದೇವರೇ ಮಾಡಬೇಕು. ನೀವು ಪರಿಶುದ್ಧವಾಗಿ ಇರೋಕ್ಕಾಗೋದಿಲ್ಲ. ದೇವ್ರು ಏನು ಹೇಳ್ತಾರೆ ಗೊತ್ತಾ? ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಪವಿತ್ರ ಮಾಡೋದು ಯಾರ ಕೆಲಸ? ದೇವ್ರ ಕೆಲಸ. ಪವಿತ್ರವಾಗಿ ನಾನು ಇರಬೇಕು ಅಂದರೆ ಅದು ನನ್ನ ಕೈಲಾಗಲ್ಲ, ಅದು ದೇವರೇ ಮಾಡಬೇಕು. ಸೊ ಹೋಲಿನೆಸ್ ಈಸ್ ನಾಟ್ ಕನೆಕ್ಟೆಡ್ ಟು ಅವರ್ ಆ್ಯಕ್ಷನ್ಸ್, ಹೋಲಿನೆಸ್ ಈಸ್ ಕನೆಕ್ಟೆಡ್ ಟು ಅವರ್ ನಾಲೆಡ್ಜ್. ಪವಿತ್ರವಾಗಿರೋದಕ್ಕೆ ಏನು ಮಾಡಬೇಕು? ಏನು ಮಾಡೋಕ್ಕಾಗಲ್ಲ. ನಾನು ನೀವು ಪವಿತ್ರವಾಗಿರೋದಕ್ಕೆ ಏನು ಮಾಡಬೇಕು? ಏನು ಮಾಡೋಕ್ಕಲ್ಲ, ದೇವರೇ ಮಾಡಬೇಕು. ಎಲ್ಲರೂ ಹೇಳಿ. ಪಾಸ್ಟರ್ ನೋಡ್ರಿ, ನಾನು ಪವಿತ್ರವಾಗಿ ಬಂದಿದ್ದೀನಿ, ವೈಟ್ ಆ್ಯಂಡ್ ವೈಟ್. ನಾನು ಯಾವುದು ಕೆಟ್ಟ ಮಾತು ಮಾತಾಡಿದ್ದಿಲ್ಲ, ಯಾವ ಚಾಡಿ ಹೇಳೋಲ್ಲ, ನಾನು ಹಂಗೇ ಪರಿಶುದ್ಧವಾಗಿದ್ದೀನಿ. ಪರಿಶುದ್ಧವಾಗಿದ್ದೀರಾ? ನಿಮ್ಮ ಮೈಂಡಲ್ಲಿ ಏನು ಓಡುತ್ತೆ ಯಾರಿಗೆ ಗೊತ್ತು? ಅದನ್ನು ಏನಾದರೂ ಮಾಡೋಕ್ಕೆ ರಿಪೇರಿ ಮಾಡೋಕ್ಕಾಗುತ್ತಾ? ನೋ ವೇ. ಸೊ ಹೊರಗಡೆ ನೀವೇನು ಚೇಂಜಸ್ ಆದರೂ ಮಾಡ್ಬೋದು, ಆದರೆ ಮೈಂಡ್ ಥಿಂಕಿಂಗಲ್ಲಿ ನೀವು ಚೇಂಜ್ ಮಾಡೋಕ್ಕೆ ಆಗಲ್ಲ. ಎಲ್ಲಾದರೂ ಒಂದು ಕಡೆ ಕರಪ್ಟ್ ಆಗ್ತಾನೇ ಇರ್ತೈತೆ ಮೈಂಡು. ಎಲ್ಲ ಒಂದು ಕಡೆ ಒಂದು ಫ್ಲ್ಯಾಶ್ ಅಂದಂಗೆ, ಒಂದು ಫ್ಲ್ಯಾಶ್ ಬಂದಂಗೆ ಟಕ್ಕಂತ ಬಂದು ಹೋಗುತ್ತೆ. ಅದನ್ನು ನೀವೇನೂ ಮಾಡೋಕ್ಕಾಗಲ್ಲ. ಸೊ ಪವಿತ್ರವಾಗಿರೋದಕ್ಕೆ ನನ್ನ ಕೈಲಾಗಲ್ಲ, ಪವಿತ್ರವಾಗಿ ಮಾಡೋದಕ್ಕೆ ದೇವ್ರ ಕೈಲಿ ಮಾತ್ರನೇ ಸಾಧ್ಯ. ಸೊ ಹೋಲಿನೆಸ್ ಈಸ್ ನಾಟ್ ಕನೆಕ್ಟೆಡ್ ಟು ಅವರ್ ಆ್ಯಕ್ಷನ್ಸ್, ಹೋಲಿನೆಸ್ ಕನೆಕ್ಟೆಡ್ ಟು ಅವರ್ ನಾಲೆಡ್ಜ್. ದೇವರು ನನ್ನನ್ನು ಪವಿತ್ರ ಮಾಡಿದಾರಪ್ಪ, ನನ್ನನ್ನು ಪರಿಶುದ್ಧ ಮಾಡಿದ್ದಾರೆ, ನಾನು ನೀತಿವಂತನಾಗಿದ್ದೀನಿ, ನಾನು ದೇವ್ರ ಮಗನಾಗಿದ್ದೀನಿ, ಆಮೇಲೆ ಎಲ್ಲ ಆಶೀರ್ವಾದ ನನಗೆ ಬರುತ್ತೆ ಅನ್ನೋ ಧೈರ್ಯ, ಕಾನ್ಫಿಡೆನ್ಸ್ ಒಬ್ರಿಗಿದ್ದರೆ ಸಾಕು. ಇಬ್ರಿಯರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯಕ್ಕೆ ಹೋಗ್ಬಿಡೋಣ. I will remember their sins no more. ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ನೆನೆಸ್ಕೊಬೇಕಾಯ್ತು, ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲೇಬೇಕಾಯ್ತು. ಹೊಸ ಒಡಂಬಡಿಕೆಯಲ್ಲಿ ಹೊಸ ಅಗ್ರಿಮೆಂಟ್ ಏನಂದರೆ, ನೀನು ತಪ್ಪು ಮಾಡಿದ್ರು ನಾನು ಕ್ಷಮಿಸ್ತೀನಿ. ಇವಾಗ ನಮ್ಮ ಮೈಂಡ್ಗೆ ಏನು ಬರುತ್ತೆ? ಹಂಗಾರೆ ನಾನು ಏನು ಬೇಕಾದ್ರೂ ಮಾಡ್ಬೋದು. ಹೊಸ ಒಡಂಬಡಿಕೆಯಲ್ಲಿ ಏನು ಮಾಡಿದ್ರು ತೊಂದರೆ ಇಲ್ಲ, ಏನೇ ತಪ್ಪು ಮಾಡಿದ್ರು. ನೋಡಿ, ಒಳ್ಳೆ ಮನಸ್ಸಿಂದ ಕೇಳಿದ್ರೆ ಎಲ್ಲ ಒಳ್ಳೆಯದಾಗಿರುತ್ತೆ. ಅದು ಕೇಳೋ ಮೈಂಡ್ ಸೆಟ್ ಹೆಂಗೋ ಆ ಥರ. ತಪ್ಪು ಮಾಡಬೇಕು, ಪಾಪ ಮಾಡಬೇಕು ಅಂದರೆ ಅವ್ನು ಕಾಯ್ತಾ ಇರ್ತಾನೆ ಏನಾದರೂ ಪಾಸ್ಟ್ ಹೇಳ್ತಾರಾ ಅಂತ. ಇವಾಗ ನೋಡಿ, ಕೆಲವರು ನೋಡಿ ಕೊಡಬಾರ್ದು ಅಂತ ಮೈಂಡ್ ತೀರ್ಮಾನ ಮಾಡಿಬಿಡ್ತಾರೆ. ಕೊಡಬಾರ್ದು ಅನ್ನೋದಕ್ಕೆ ಅವ್ರ ವಾಕ್ಯಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಎಲ್ಲಿದೆ ಕೊಡು ಅಂತ? ಟೈತ್ ಕೊಡು ಅಂತ ಎಲ್ಲಿದೆ ಹೊಸ ಒಡಂಬಡಿಕೆ? ಇವ್ರು ಕೊಡಬಾರ್ದು ಅಂತ ಫಸ್ಟೇ ಪ್ಲ್ಯಾನ್ ಮಾಡಿ ವಾಕ್ಯಗಳನ್ನ ರೆಡಿ ಮಾಡಿ ಇಟ್ಟಿರ್ತಾರೆ. ಎಲ್ಲಿ ಹಾಕಿದೆ, ಹೆಂಗೆ ಕೊಡಬೇಕು, ನಾನು ಯಾಕೆ ಕೊಡಬೇಕು, ಇವ್ರ ಮೈಂಡ್ ಫಿಕ್ಸ್ ಆಗಿಬಿಡ್ತು. ಅಂಥವ್ರ ಹತ್ರ ನೀವು ಮಾತಾಡಿ ಕನ್ವಿನ್ಸ್ ಮಾಡೋಕ್ಕೂ ಆಗಲ್ಲ. ಸೊ ಅದಕ್ಕೆ ಒಂದು ಪಾಸ್ಟ್ ಹೇಳ್ತಾರೆ, ಪಾಪ ಮಾಡ್ಬೋದು, ಏನು ತಪ್ಪಿಲ್ಲ ಅಂತ ಹೇಳಿದ ತಕ್ಷಣ ಎಲ್ಲರೂ ಪಾಪ ಮಾಡಿಬಿಟ್ರಂತೆ. ಅದಕ್ಕೆ ಅವ್ರೇನು ಹೇಳ್ತಾರೆ, 10 ವರ್ಷದಿಂದ ಪರಿಶುದ್ಧವಾಗಿ ಇರುವಂಥ ಎಷ್ಟು ಪ್ರಸಂಗ ಮಾಡಿದ್ದೀನಿ, ಒಂದು ದಿವಸ ಆದರೂ ನೀನಿದ್ದ? ಒಂದೇ ಒಂದು ಹೇಳಿದೆ, ಏನು ಬೇಕಾದ್ರೂ ಮಾಡ್ಬೋದು ಅಂತ. ಇವನು ಇಷ್ಟಕ್ಕೆ ಹೋಗಿ ಮಾಡ್ತಾವನೆ. ಏನಕ್ಕೆ ಗೊತ್ತಾ? ಇವ್ನಿಗೆ 10 ವರ್ಷ ಮಾಡಿದ ಪ್ರಸಂಗಕ್ಕಿಂತ ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಮಾತು ಬರೋದಕ್ಕೆ ಇವನು 10 ವರ್ಷದಿಂದ ಕಾಯ್ತಾ ಇದ್ದ. ಅಂದರೆ ಈಗ ಪ್ರಸಂಗ ಮಾಡೋಂದಲ್ಲ ತಪ್ಪು, ಅವನು ಆ ಕಡೆ ರೆಡಿಯಾಗಿ ಕಾಯ್ತಾವನೆ. ನಾನು ನಿಮ್ಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ನೋಡಿ.
ಇವಾಗ ಕೆಲವೊಂದು ಪ್ರಸಂಗಗಳು ಹೆಂಗಿರುತ್ತೆ ಅಂದರೆ ಫ್ರೀಡಮ್ ಕೊಟ್ಟಂಗಿರುತ್ತೆ ನೋಡಿ. ಯಾವಾಗಲೂ ಗ್ರೇಸ್ ನ್ಯೂ ಕವರ್ನೆಂಟ್ ಪ್ರೀಚಿಂಗ್ ಹೆಂಗಿರುತ್ತೆ ಅಂದರೆ ಅದು ಒಂದು ಫ್ರೀಡಮ್ ಮೆಸೇಜ್ ಯಾವಾಗಲೂ. ಏನಕ್ಕೆ ಫ್ರೀಡಮ್ ಬಗ್ಗೆ ಮಾತಾಡ್ತೀನಿ ಗೊತ್ತಾ? ಯಾವಾಗ ನಾನು ಫ್ರೀಡಮ್ ಬಗ್ಗೆ ಮಾತಾಡ್ತೀನೋ ನೀನು ಎಲ್ಲನೂ ಹೊಡೆದಾಕಿ ಜಯಿಸೋದಕ್ಕೆ ಕೃಪೆ ನಿನಗೆ ಬಲಪಡಿಸುತ್ತೆ. ಯಾವ ಅಡಚಣೆನೂ ಇರೋದಿಲ್ಲ. ಅದಕ್ಕೇ ನಾನು ಗ್ರೇಸ್ ಮಾತಾಡೋದು. ಏನಕ್ಕೆ ಗ್ರೇಸ್ ಮಾತಾಡೋದು ಅಂದರೆ ನಿನಗೆ ಯಾವ ಎಂಟ್ರೆನ್ಸ್ ಇರೋಲ್ಲ, ಎಲ್ಲ ಹೊಡೆದು ಬಿಸಾಕ್ತೀಯ. ದೇವರೊಂದಿಗೆ ಫೆಲೋಶಿಪ್ಪಲ್ಲಿ ಇರೋದಕ್ಕೆ, ಪ್ರೀತಿ ಮಾಡೋದಕ್ಕೆ ನಿನಗೆ ಯಾವ ಅಡ್ಡಿ ಇರಬಾರ್ದು. ಕಮಾನ್, ದಟ್ಸ್ ದ ರೀಸನ್ ವಿ ಸ್ಪೀಕ್ ಗ್ರೇಸ್. ಐ ವಿಲ್ ನೆವರ್ ಅಗೈನ್, ಎಲ್ಲರೂ ಹೇಳಿ, ಐ ವಿಲ್ ನೆವರ್ ಅಗೈನ್ ರಿಮೆಂಬರ್ ದೇರ್ ಸಿನ್ಸ್. ಇದೇ ಹೊಸ ಡಾಕ್ಯುಮೆಂಟ್ಸ್. ಹೊಸ ಡಾಕ್ಯುಮೆಂಟ್ ಏನು ಗೊತ್ತಾ? ಇವಾಗ ಹಳೆ ಒಡಂಬಡಿಕೆ ಡಾಕ್ಯುಮೆಂಟ್ ಹೆಂಗೆ ಅಂದರೆ ನೀನು ಇದು ಮಾಡಿದ್ರೆ ನಾನು ಇದು ಮಾಡ್ತೀನಿ, ನೀನು ಇದು ಮಾಡಿದ್ರೆ ನಾನು ಇದು ಮಾಡ್ತೀನಿ. ಹೊಸ ಒಡಂಬಡಿಕೆ ಡಾಕ್ಯುಮೆಂಟ್ಸ್ ಏನು ಗೊತ್ತಾ? ನೀನೇನು ಮಾಡಿದ್ರು ನಾನು ಅದನ್ನು ದೊಡ್ಡದಾಗಿ ಎತ್ಕೊಳ್ಳಲ್ಲ. ನಾನು ಏನು ಮಾಡಿದ್ದೀನೋ ನಾನು ನಿನ್ನ ಆಶ್ವಸ್ತೀನಿ ಅಂದಿದ್ದನ್ನ ಆಶ್ವಸ್ತೀನಿ. ಸರ್, ಹಂಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ರೋಲ್ ಏನು? ವಾಟ್ ಐ ಶುಡ್ ಡೂ? ನಾನೇನು ಮಾಡೋಂಗಿಲ್ವಾ? ನಂಬು. ಆ ನಂಬಿಕೆಗೆ ಏನೆಲ್ಲ ಮಾಡಬೇಕೋ ನೀನು ಮಾಡು. ಕೊಡೋದು ಏನಕ್ಕೆ ಕೊಡಬೇಕು? ದೇವ್ರು ನನಗೆ ಕೊಡ್ತಾರೆ ಅಂತ ನಂಬಿಕೆಯಲ್ಲಿ ನಾನು ಕೊಡ್ತೀನಿ. ನಂಬಿಕೆ. ಪ್ರೇಯರ್ ಮಾಡಿದ್ರೆ ದೇವರೊಂದಿಗೆ ಕನೆಕ್ಷನಲ್ಲಿ ಇರ್ತೀನಿ. ಪ್ರೇಯರ್ ಮಾಡು. ಸೊ ನೀವು ಯಾವುದೆಲ್ಲ ಡಿಸಿಪ್ಲಿನ್ ತೊಗೊಂಬರ್ತೀರೋ ಇಟ್ ವಿಲ್ ಬೂಸ್ಟ್ ಯುವರ್ ಫೇತ್. ಮೆಸೇಜ್ ಟ್ರಾನ್ಸ್ಲೇಷನ್. With the slate of their sins, with the slate of their sins forever wiped clean. Forever, ಎಲ್ಲರೂ ಹೇಳಿ, forever wiped clean. ನ್ಯೂ ಡಾಕ್ಯುಮೆಂಟ್. ಸ್ಲೇಟಲ್ಲಿ ದೇವರೆಲ್ಲ ಅಳಿಸ್ಬಿಟ್ಟು ಇಟ್ಸ್ ಫಾರ್ ಎವರ್ ಯು ಆರ್ ಕ್ಲೀನ್ ಅಂತ ಹೇಳ್ಬಿಟ್ರಂತೆ. ಇವಾಗ ಕ್ಲೀನ್ ಮಾಡು, ನಾನು ಪರಿಶುದ್ಧಪಡಿಸು, ನಾನು ಸರಿಪಡಿಸು, ಇಂಥ ಪ್ರೇಯರೇ ಬೇಕಾಗಿಲ್ಲ. ಯು ಡೋಂಟ್ ಹ್ಯಾವ್ ಟು ಪ್ರೇ ಇಟ್ ಅಗೇನ್ ಆ್ಯಂಡ್ ಅಗೇನ್. ನನ್ನ ಪಾಪಗಳನ್ನೆಲ್ಲ ಕ್ಷಮಿಸು ಅಂತ ನೀನು ಹೇಳ್ಬೇಕಾಗಿದೆಯಲ್ಲ. ಯು ಆರ್ ಆಲ್ರೆಡಿ ಫಾರ್ ಗಿವನ್. ಇದೇ ಪ್ರಸಂಗನ ಬೇರೆ ಬೇರೆ ಟೈಪಲ್ಲಿ ನಾನು ವ್ಯತ್ಯಾಸವಾಗಿ ಮಾತಾಡಿದ್ದೀನಿ. ತಿರ್ಗಾ ನಾನು ಯಾಕೆ ಮಾತಾಡ್ತೀನಿ ಅಂದರೆ ಯು ಆರ್ ಫ್ರೀ. 2021 ಆದಿಕಾಂಡ ಬರೆದ ಪುಸ್ತಕ 8:20-21. ಆತನು ಹೃದಯದೊಳಗೆ ಮನುಷ್ಯರ ಮನಸ್ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದು. ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ಇನ್ನು ಮೇಲೆ ಅವ್ರು ಏನೇ ಮಾಡಿದ್ರು ನಾನು ಶಪಿಸಲ್ಲ. ಯೂನಿಲ್ಯಾಟ್ರಲ್ ಅಗ್ರಿಮೆಂಟ್, ಯೂನಿಲ್ಯಾಟ್ರಲ್ ಕವನೆಂಟ್. ಏನು ಗೊತ್ತಾ? ದೇವ್ರು ಏನು ಹೇಳ್ತಾರೆ ಗೊತ್ತಾ? ಇನ್ನು ಮೇಲೆ ಒಂದು ಸತಿ ಫುಲ್ ಭೂಮಿನ ದೇವ್ರು ನೀರಲ್ಲಿ ಎಲ್ಲರೂ ನಾಶ ಮಾಡಿಬಿಟ್ರು ಅಲ್ವಾ? ಈಗ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಇನ್ನು ಮೇಲೆ ಅವ್ರು ಏನೇ ಮಾಡಿದ್ರು, ಎಲ್ಲರೂ ಹೇಳಿ, ಅವ್ರು ಏನೇ ಮಾಡಿದ್ರು ನಾನು ನಾಶ ಮಾಡಲ್ಲ. ಈ ಅಗ್ರಿಮೆಂಟ್ ಇವರೇ ಹಾಕ್ಕೊಂಡಿರೋದು. ಅವ್ರು ಏನು ಮಾಡಲಿ ನಾನು ನಾಶ ಮಾಡಲ್ಲ. ದೇವರು ಒಳ್ಳೆಯವರು. ಗಾಡ್ ಈಸ್ ಗುಡ್. ಕಮಾನ್. 9:13, 9:13. ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೇ ಗುರುತಾಗಿರುವುದು. ಮುಗಿಲು ಬಿಲ್ಲನ್ನು ಗುರುತಾಗಿಟ್ಟಿದ್ದೀನಿ. ನನಗೂ ಭೂ ಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿದೆ. ಇದೇ ಗುರುತು. ಜನರು ತಪ್ಪು ನೋಡಿದಾಗಲ್ಲ ದೇವ್ರು ಯಾವ್ದು ನೋಡ್ತಾರೆ? ಇವಾಗ ಬಿಲ್ಲಿನ ನೋಡಲ್ಲ, ಈಗ ಶಿಲುಬೆಯನ್ನು ನೋಡ್ತಾರೆ. ಈಗ ಶಿಲುಬೆಯಲ್ಲಿ ಯೇಸು ಸ್ವಾಮಿ ನೋಡಿದಾಗಲ್ಲ ನನ್ನನ್ನು ನಿನ್ನನ್ನು ಕ್ಷಮಿಸಬೇಕು ಅಂತ ಯೋಚನೆ ಮಾಡ್ತಾರೆ. ಯಾಕೆ ಗೊತ್ತಾ? ಅಲ್ಲೊಂದು ಅಗ್ರಿಮೆಂಟ್ ಆಯಿತು, ನನ್ನ ಪಾಪಗಳಿಗಾಗಿ ನಿಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಒಬ್ಬರು ಸತ್ರ ಅಲ್ವಾ? ಅದಕ್ಕಾಗಿಯೇ ಈಗ ಯಾರೇ ತಪ್ಪು ಮಾಡಿದ್ರು ದೇವರು ಶಿಲುಬೆಯನ್ನು ನೆನೆಸ್ಕೊಳ್ತಾರೆ ಹೊರತು ನಿನ್ನ ಪಾಪನ ನೆನೆಸ್ಕೊಳ್ಳೋದಿಲ್ಲ. ಓ ಮೈ ಗಾಡ್. ಸೊ ಈಗ ಅಲ್ಲಿ ನೋಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿ ನೋಡಿದ್ರು? ಬಿಲ್. ಈಗ ಎಲ್ಲಿ ನೋಡಿದ್ರು? ಈಗ ಇಲ್ಲಿ ಹೊಸ ಬಿಲ್ಲು. ಇಲ್ಲಿ ದೇವರು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದು ನೆನೆಸ್ಕೊಂಡು ಈಗ ಅಗ್ರಿಮೆಂಟು ಚೇಂಜ್ ಆಗ್ತಾ ಇದೆ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅರಣ್ಯಕಾಂಡ ಬರೆದ ಪುಸ್ತಕ 15:24. ಯೆಹೋವನು ಮೋಶೆಯ ಮೂಲಕ ಈ ಆಜ್ಞೆಗಳನ್ನು ಕೊಟ್ಟ ದಿನ ಮೊದಲುಗೊಂಡು ನಿಮ್ಮ ಎಲ್ಲ ತಲಾಂತರಗಳವರೆಗೂ ಯಾವಾಗಲಾದರೂ ಸಮೂಹದವರು ತಿಳಿಯದೇ ಇವುಗಳಲ್ಲಿ ಒಂದನ್ನು ಮೀರಿ ದೋಷಿಗಳಾದರೆ, ಅನ್ಇಂಟೆನ್ಷನಲಿ
ಮಾಡುವಂಥ ಪಾಪ. ಇಂಟೆನ್ಷನಲ್ ಆಗಿ ಮಾಡಿದ್ರೂ ಬಲಿ, ಅನ್ಇಂಟೆನ್ಷನಲ್ ಆಗಿ ಮಾಡಿದ್ರೂ ಬಲಿ ಕೊಡಬೇಕು. ಸ್ಯಾಕ್ರಿಫೈಸ್ ಕೊಡ್ತಾನೇ ಇರಬೇಕು. ಎಲ್ಲ ತಪ್ಪಿಗೂ ಹಳೆ ಒಡಂಬಡಿಕೆಯಲ್ಲಿ ಸ್ಯಾಕ್ರಿಫೈಸ್ ಕೊಡ್ತಾನೇ ಇರಬೇಕು. ಹೊಸ ಒಡಂಬಡಿಕೆಯ ಸ್ಯಾಕ್ರಿಫೈಸ್ ಏನು? ಎಫೆಸದವ್ರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 2ನೇ ವಾಕ್ಯ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಈಗ ಒಂದೊಂದೇ ಹಳೆ ಒಡಂಬಡಿಕೆಯಲ್ಲಿ ಬಲಿ ಕೊಡಬೇಕಾದದ್ದು ಈಗ ಹೊಸ ಒಡಂಬಡಿಕೆಯಲ್ಲಿ ಒಂದೇ ಬಲಿಯಾಗಿ ಯೇಸು ಸ್ವಾಮಿ ಸುಗಂಧ ವಾಸನೆಯಾಗಿ ಕೊಟ್ಬಿಟ್ರಂತೆ. ನನ್ನ ಪಾಪಗಳಿಗೆಲ್ಲ ಪರಿಹಾರ ಕೊಟ್ಟಿದ್ದು ಯಾವುದು? ಯೇಸು ಸ್ವಾಮಿಯ ರಕ್ತ, ಜೀಸಸ್. ಸೊ ಇವತ್ತು ನಾನು ನೀವು ಆಶೀರ್ವಾದವಾಗಿರೋದಕ್ಕೆ ಕಾರಣ ಏನು? ಜೀಸಸ್. ಇನ್ನು ಇವತ್ತಿಂದ ನಾವು 100ರಷ್ಟಿನ್ನೂ ಚೆನ್ನಾಗಿರ್ತೀವಿ. ಕಾರಣ ಜೀಸಸ್. ಸೊ ಎಲ್ಲ ಘನತೆ ಮಹಿಮೆ ಜೀಸಸ್. ಸೊ ಆಲ್ ಗ್ಲೋರಿ ಗೋಸ್ ಟು. ಅದಕ್ಕೆ ಈ ಚರ್ಚಲ್ಲಿ ಯಾರಿಗೂ ಯಾವ ಗ್ಲೋರಿನೂ ಇಲ್ಲ. ನಾವೇನು ಮಾಡಿದ್ವಿ, ನೀವೇನು ಮಾಡಿದ್ವಿ, ನಾವು ಹೆಂಗಿದ್ವಿ, ನಾವು ಹೆಂಗೆ ಪರಿಶುದ್ಧವಾಗಿ, ಏನಿಲ್ಲ. ಆಲ್ ಗ್ಲೋರಿ ಗೋಸ್ ಟು ಜೀಸಸ್ ಅಲೋನ್. ಎವ್ರಿ ಆಮೆನ್. ಆಲ್ ಹಾನರ್, ಗ್ಲೋರಿ, ಆಮೆನ್, ಎವ್ರಿಥಿಂಗ್ ಗೋಸ್ ಟು ಜೀಸಸ್ ಅಲೋನ್. ಎಲ್ಲ ಘನತೆ ಮಹಿಮೆ ಎಲ್ಲವೂ ಯೇಸು ಕ್ರಿಸ್ತನಿಗೆ ಮಾತ್ರನೇ. ಸೊ ಇವತ್ತು ನಾನು ನೀವು ಚೆನ್ನಾಗಿರೋದಕ್ಕೆ ಕಾರಣ ಯೇಸು ಸ್ವಾಮಿ. ಅಪ್ಪ, ಈ ಎಲ್ಲ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆ. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆ. ಓ ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಸೊ ಇವಾಗ ನಾವು ಯಾವ ಕವನೆಂಟಲ್ಲಿದ್ದೀವಿ? ಯೂನಿಲ್ಯಾಟ್ರಲ್ ಕವನೆಂಟ್. ಯಾವ ಕವನೆಂಟಲ್ಲಿದ್ದೀವಿ? ಬೈಲ್ಯಾಟ್ರಲ್ ಕವನೆಂಟ್ ಅಂದರೆ ಏನು? ಎರಡು ಕಡೆನೂ ಕರೆಕ್ಟ್ ಇರಬೇಕು, ಇಬ್ಬರ ಒಪ್ಪಂದ. ಯೂನಿಲ್ಯಾಟ್ರಲ್ ಕವನೆಂಟ್ ಏನು? ಒಬ್ಬರ ಒಪ್ಪಂದ. ಒಬ್ಬರೇ ಒಪ್ಪಂದ ಮಾಡಿಬಿಟ್ರು. ನಾನು ಫಿಲಿಪ್ಪನ್ನ ಹೇಗಾದರೂ ಅವನ ಆಶೀರ್ವದಿಸಿ. ಇದಕ್ಕಾಗಿಯೇ ನನ್ನನ್ನು ಕರೆದಿದ್ದು. ತಾಯಿನ ಗರ್ಭದಲ್ಲಿ ಇದ್ದಾಗಲೇ ನನ್ನನ್ನು ಆಯ್ಕೆ ಮಾಡಿಕೊಂಡು ಆರಿಸ್ಕೊಂಡು ಇವನ್ನ ನಾನು ಹೇಗಾದರೂ ಆಶೀರ್ವದಿಸಲೇಬೇಕು ಅಂತ ನನ್ನನ್ನು ಆರಿಸ್ಕೊಂಡು ಇವತ್ತಿಲ್ಲಿ ನಿಲ್ಲಿಸಿದ್ದಾರೆ. ಸೊ ಯಾವ್ದು ಕೆಲಸ ಮಾಡುತ್ತೋ ಇಲ್ವೋ, ದೇವರು ನನಗಾಗಿ ಮಾಡಿದಂಥ ಒಪ್ಪಂದ, ಕವನೆಂಟು, ಯೇಸು ಸ್ವಾಮಿಯ ಮುಖಾಂತರ ಮಾಡಿದಂಥ ಆ ಒಡಂಬಡಿಕೆಯ ಮುಖಾಂತರ ನನ್ನನ್ನು ಆಶೀರ್ವದಿಸ್ತಾರೆ. ಅದೇ ಆಶೀರ್ವಾದನೆ ನಿಮಗೂ ಸಹ. ನಿಮ್ಮನ್ನು ದೇವರು ಆರಿಸ್ಕೊಂಡಿದ್ದಕ್ಕೆ ಕಾರಣ ಏನಂದರೆ ನಿಮ್ಮನ್ನು ಹೇಗಾದರೂ ಆಶೀರ್ವದಿಸಬೇಕು ಅಂತ. ಸೊ ಕವನೆಂಟ್ ನಿಮ್ಮ ಮೇಲೆ ಇರೋದ್ರಿಂದ, ಒಡಂಬಡಿಕೆ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಪರಿಸ್ಥಿತಿಗಳು ಚೇಂಜ್ ಆಗೇ ಆಗುತ್ತೆ, ಬದಲಾವಣೆ ಆಗೇ ಆಗುತ್ತೆ. ಅದಕ್ಕೆ ಯಾವಾಗೆಲ್ಲ ನಾವು ಕಮ್ಯೂನಿಯನ್ ತೊಗೊಳ್ತೀವೋ ಆ ಕಮ್ಯೂನಿಯನ್ ಏನು ಗೊತ್ತಾ? ಹೊಸ ಒಡಂಬಡಿಕೆಯ ಗುರುತು. ದಿಸ್ ಈಸ್ ದ ನ್ಯೂ ಕವನೆಂಟ್. ದ್ರಾಕ್ಷಾರಸ ಇಟ್ಕೊಂಡು ದೇವ್ರು ಏನು ಹೇಳ್ತಾರೆ? ಕಮ್ಯೂನಿಯನ್ ಅಂದರೆ ಏನು? ಕರ್ತನ ಮೇಜ್, ಭೋಜನ. ನೋಡಿ, ಕಮ್ಯೂನಿಯನ್ ಅಂದರೆ ಫಸ್ಟ್ ಆಫ್ ಆಲ್ ಏನು ಗೊತ್ತಾ? ನಾವು ತೊಗೊಳ್ತೀವಲ್ಲ ಇಷ್ಟೇ ಇಷ್ಟ, ಅದಲ್ಲ. ಭೋಜನ ಅಂದರೆ ಫುಲ್ ಮೀಲ್ಸು. ಫುಲ್ ಮೀಲ್ಸ್ ಈಸ್ ಕಮ್ಯೂನಿಯನ್. ಗೊತ್ತಾ ನಿಮಗೆ? ತಮಿಳಲ್ಲಿ ಭೋಜನಂ. ಭೋಜನಂ ಅಂದರೆ ಒಂದು ತುಂಡಲ್ಲ, ಊಟ. ಟೇಬಲ್ ಮೇಲೆ ಕುಂತ್ಕೊಂಡು ಎಲ್ಲ ಊಟ ಮಾಡಬೇಕಾದ್ರೆ ತಟ್ಟೆಯಲ್ಲೇ ಫುಲ್ ಹಂಗೆ ರೊಟ್ಟಿ ಎಲ್ಲ ಫುಲ್ ಎತ್ಕೊಂಡು ದೇವ್ರು ಹೇಳೋದು, ಇದು ನಿಮಗಾಗಿ, ಹಂಗೆ ಬನ್ನಿ ಊಟ ಮಾಡಿ. ದಟ್ ಈಸ್ ಕಾಲ್ಡ್ ಕಮ್ಯೂನಿಯನ್. ನಾವು ಕೊಡೋದು ಹಿಂಗೆ ಒಂದು ಕೈಯಲ್ಲಿ ಇಟ್ಕೊಂಡು. ನಾವು ಪ್ರಸಾದ ಥರ ತೊಗೊಳ್ತೀವಿ ನೋಡಿ, ಕಮ್ಯೂನಿಯನ್ ಅದಲ್ಲ. ಕರ್ತನ ಭೋಜನ ಅಂದರೆ ಏನು ಗೊತ್ತಾ? ಫುಲ್ ಊಟ, ಫುಲ್ ಮೀಲ್ಸು. ಅದಕ್ಕೆ ಪೌಲನು ಹೇಳ್ತಾನೆ ಸ್ವಲ್ಪ ಲಿಮಿಟಾಗಿ ತೊಗೊಳ್ಳಿ ಅಂತ. ನೋಡಿ, ಕಮ್ಯೂನಿಯನ್ ಬಗ್ಗೆ ನಾನು ಮಾತಾಡಿದ್ದೀನಿ, ನೀವು ಹೋಗಿ ಇನ್ನೊಂದು ಸತಿ ಬೇಕಾದರೆ ಕಮ್ಯೂನಿಯನ್ ಬಗ್ಗೆ ಕೇಳಿ ನೋಡಿ. ಅದರಲ್ಲಿ ಜನ ಯಾವ ಥರ ವೈನ್ ಕುಡಿತಾಯಿದ್ರು ಅಂದರೆ, ಕುಡಿದು ಮನೆಗೆ ಹೋಗೋಕ್ಕಾಗದೇ ಇರೋಷ್ಟು ಕುಡಿದ್ಬಿಟ್ಟು ಮಲಗಿದ್ರಂತೆ.
ಸಿಕ್ಕಾಪಟ್ಟೆ. ಒಬ್ಬನು ಹೊತ್ಕೊಂಡು ಹೋಗೋ ಥರ ಇದ್ರಂತೆ, ಒಬ್ಬನು ಕುಡಿದ್ಬಿಟ್ಟು ಆ ಥರ ಹೊತ್ಕೊಂಡು ಅಷ್ಟು ಕಮ್ಯುನಿಯನ್ ಅಂದರೆ ಇಷ್ಟು ದೊಡ್ಡ ದೊಡ್ಡ ಬಾಟ್ಲಲ್ಲಿ ಮೀಲ್ಸು, ಇಷ್ಟು ದೊಡ್ಡದಲ್ಲಿ ಬಾಟ್ಲು ಕುಡಿದ್ಬಿಟ್ಟು ಕರ್ತನ ಭೋಜನ ಆ ಥರ ಇತ್ತು ಕಮ್ಯುನಿಯನಲ್ಲಿ. ಏಸು ಸ್ವಾಮಿ ಅದಕ್ಕೆ ಪೌಲನ ಕೋಪ ಮಾಡ್ಕೊಂಡು ಹೇಳ್ತಾನೆ, ಸ್ವಲ್ಪ ಲಿಮಿಟ್ ಹಾಕಿ ಮನೆಗೆ ಹೋಗಿ ಊಟ ಮಾಡಿರಿ, ಯಾಕ್ರಿ ಈ ಥರ ತಿಂದು ಈ ಥರ ಕುಡಿತೀರಾ ಅಂದರು. ನೀವು ಅದನ್ನೆಲ್ಲ ಫುಲ್ ಓದಿ ನೋಡಿ. ನಾವೆಲ್ಲ ಟ್ರೆಡಿಷನ್ ತೊಗೊಂಬಂದ್ಬಿಟ್ಟು ಸುಮ್ಮನೆ ಹಂಗೆ ಒಂದು ಪೀಸ್ ಬಾಯಲ್ಲಿ ಇಡೋ ಥರ, ನಾಲ್ಗೆಲ್ಲ ಅಂಟಿಸೋ ಥರ, ಇದೆಲ್ಲ ನಾವು ಮಾಡ್ಕೊಂಡಿರಿ. ಇವಾಗ ಟ್ರೆಡಿಷನ್ ಅದು. ಅದರ ಭೋಜನ ಅಂದರೆ ಏನು ಗೊತ್ತಾ, ಫುಲ್ ಮೀಲ್ಸ್. ಅವು ಆ ಥರ ಊಟ ಮಾಡಿ, ಅದೇ ಅಂದರೆ ಒಂದು 3-4 ಜನ ಕುಂತ್ಕೊಂಡು ಊಟ ಮಾಡ್ಬೇಕಾದ್ರೆ ದಟ್ ವಿಲ್ ಕನ್ವರ್ಟ್ ಇನ್ ಟು ಕಮ್ಯುನಿಯನ್. ಸೊ ಇದು ದೇವರು ಪಾತ್ರೆಯನ್ನು ತೆಗೆದು, ಇದು ನಿಮಗಾಗಿ ಸುರಿಸಲ್ಪಟ್ಟಂಥ ಹೊಸ ಒಡಂಬಡಿಕೆಯ ರಕ್ತ ಅಂದ್ರಂತೆ. ನ್ಯೂ ಕವನೆಂಟ್ ಅಂದರೆ ಏನು ಗೊತ್ತಾ, ನ್ಯೂ ಅಗ್ರಿಮೆಂಟ್ ಏನು ಗೊತ್ತಾ, ನ್ಯೂ ಬೈಲ, ನ್ಯೂ ಅಗ್ರಿಮೆಂಟ್, ನ್ಯೂ ಪತ್ರ ಏನು ಬರೆದ್ರು ಗೊತ್ತಾ, ಇನ್ನು ಮುಂದೆ ನಿನ್ನ ಪಾಪಗಳನ್ನು ನಾನು ನೆನೆಸುವುದಿಲ್ಲ, ನಾನು ನಿನ್ನ ಪಾಪಗಳನ್ನೆಲ್ಲ ಕ್ಷಮಿಸಿದ್ದೀನಿ, ನೀನು ಆರೋಗ್ಯ ಹೊಂದೋದಕ್ಕೆ 100% ಯು ಆರ್ ಎಲಿಜಿಬಲ್, ನೀನು ಆಶೀರ್ವಾದವಾಗಿರೋದಕ್ಕೆ 100% ಎಲಿಜಿಬಲ್ ಅಂತ ಹೇಳಿ ಯೇಸು ಸ್ವಾಮಿ ಸೈನ್ ಹಾಕ್ಬಿಟ್ಟು ನ್ಯೂ ಕವನೆಂಟನ್ನು ಇವಾಗ ಎಲ್ಲರೂ ಈ ಚರ್ಚೆಗೆ ಕೊಟ್ಟಿದ್ದಾರೆ. ಕಮಾನ್ ಮೈ ಸನ್, ಓ ಮೈ ಗಾಡ್. ಅದಕ್ಕೇ ಯಾವಾಗ ಬಂದ್ರೂ ವಿ ಶುಡ್ ಸೆಲೆಬ್ರೇಟ್. ಚರ್ಚ್ ಅಂದರೆ ಹಂಗೆ ಕುಂತಿರ್ಬಾರ್ದು, ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು. ಯಾಕೆ ಗೊತ್ತಾ, ನನಗಾಗಿ ದೇವರು ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಓ ಮೈ ಗಾಡ್, ಆಮೆನ್. ಸೊ ಈ ಸಂದೇಶ, ಈ ಪ್ರಸಂಗ ನಿಮ್ಮ ಜೀವಿತಗಳನ್ನು, ನಿಮ್ಮ ಲೈಫಲ್ಲಿ ವ್ಯತ್ಯಾಸನ ತಗೊಂಬರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್. ಕಮ್ಯೂನಿಯನ್ ತೊಗೊಳ್ಳೋರು ನನ್ನ ಜೊತೆ, ನೀವು ಆನ್ಲೈನಲ್ಲಿ ಸೇರಿ ಕಮ್ಯೂನಿಯನ್ ತೊಗೊಬೇಕು ಅನ್ನೋರು ನೀವು ಕಮ್ಯೂನಿಯನ್ ತೊಗೊಬೋದು. ಅಂದು ರಾತ್ರಿಯಲ್ಲಿ ದೇವರು ರೊಟ್ಟಿಯನ್ನು ತೆಗೆದು, ಇದು ನಿಮಗಾಗಿ ಮುರಿಯಲ್ಪಟ್ಟಂಥ ನನ್ನ ಶರೀರವು, ನಾನು ಬರೋವರೆಗೂ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ತಿನ್ನಿರಿ ಎಂದು ಹೇಳಿದ ಹಾಗೆ ನಾವೆಲ್ಲರೂ ತಿನ್ನೋಣವ. ಅಂದು ರಾತ್ರಿಯಲ್ಲಿ ಪಾತ್ರೆಯನ್ನು ತೆಗೆದು ದೇವರು, ಇದು ನಿಮಗಾಗಿ ಸುರಿಸಲ್ಪಟ್ಟಂಥ ಹೊಸ ಒಡಂಬಡಿಕೆಯ ರಕ್ತ, ನಾನು ಬರೋವರೆಗೂ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಕುಡಿಯಿರಿ ಎಂದು ಹೇಳಿದಾಗೆ ನಾವೆಲ್ಲರೂ ಕುಡಿಬೋದು. ಆನ್ಲೈನಲ್ಲಿ ನೋಡ್ತಾ ಇರೋರು ಒಂದು ವೇಳೆ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅಂದರೆ ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ಗಾಡ್ ಬ್ಲೆಸ್.